ನೋಡ್ಬೋದ ಇದ ರಾಮ ಜನ್ಮಭೂಮಿದ ಎಂಟ್ರೆನ್ಸ್ ರೀ. ಇನ್ನ ಸ್ವಲ್ಪ ಕನ್ಸ್ಟ್ರಕ್ಷನ್ ಐತಿ. ಎಲ್ಲರಿಗೂ ನಮಸ್ಕಾರ ರೀ. ಹೊಸ ವಿಡಿಯೋಕ್ಕೆ ಸ್ವಾಗತ ಸುಸ್ವಾಗತ. ನಾನೀಗ ಅದೀನಿ ಯಶವಂತಪುರ ಜಂಕ್ಷನ್ ಒಳಗೆ. ಯಾಕದನಂತೇಳಿ ನಿಮ್ಗೆ ಟೈಟಲ್ ತಮ್ಮನೇಲಿ ನೋಡಿ ಗೊತ್ತಿರತ್ತೆ ರೀ. ಬಟ್ ನನಗೆ ಇಷ್ಟು ಖುಷಿ ಆಗತ್ತ ಹೇಳ್ರಿ. ಇಂಟ್ರೋ ತೊಗೊಳಕ್ಕೆ ಬಾಯ್ ಅವರು ಆತ ಹಂಗೆ ಕಂಟಿನ್ಯೂ 4-5 ಟೇಕ್ ತೊಗೊಂಡು ಸಾಕತ್ತ. ನಿಮ್ಮ ಬಹಳ ದಿನದ ಬೇಡಿಕೆ ಇರುವಂತಹ ಬೆಂಗಳೂರು ಟು ಅಯೋಧ್ಯ ಅಲಿಯಾಸ್ ಹುಬ್ಬಳ್ಳಿ ಟು ಅಯೋಧ್ಯ. ಯಾಕಂದ್ರೆ ನಾನು ಹುಬ್ಬಳ್ಳಿ ಟು ಬೆಂಗಳೂರು ಬಂದಿದ್ದೆ ರೀ. ಅದು ಕಂಟಿನ್ಯೂಸ್ ಸೀರೀಸ್ ಮಾಡತ್ತೀನಿ. ಯಾಕಂದ್ರೆ ಒಂದು ಪಾರ್ಟ್ ನಾನು ಹುಬ್ಬಳ್ಳಿ ಟು ಬೆಂಗಳೂರು ಜನಶತಾಬ್ದಿ ತೊಗೊಂಬಂದೆ. ಇದು ನಾವು ಬೆಂಗಳೂರು ಟು ಈಗ ಅಯೋಧ್ಯೆ ಹೊಂಟೇವಿ ರೀ. ಯಾವ ಟ್ರೈನ್ ಒಳಗಂದ್ರೆ 15,024 ಯಶವಂತಪುರ ಗೋರಖ್ಪುರ್ ವೀಕ್ಲಿ ಎಕ್ಸ್ಪ್ರೆಸ್ ರೀ. ವಾರ ಗುರುವಾರ ಬಿಡುತ್ತೆ ರೀ. ಇದು ಯಶವಂತಪುರದಿಂದ 11:40. ಇದು ಹೋಗಿ ಮುಟ್ಟಿದ್ದು ಗುರುವಾರ ಬಿಟ್ಟು ಶನಿವಾರ ರೀ. ಗುರುವಾರ ಶುಕ್ರವಾರ ಶನಿವಾರ ಸಂಜೆಗೆ 5 ಗಂಟೆ ಸುಮಾರು ನೀವು ಹೋಗಿ ತಲುಪ್ತಾನೆ ಅಯೋಧ್ಯ. ಆನ್ ಟೈಮ್ ಇದ್ದ ಅಂದ್ರೆ ಡಿಲೇ ಆದರೆ ಎಲ್ಲ ನಿಮ್ಗೆ ತೋರಿಸ್ತಾನೆ ನಾನು. ಟೋಟಲ್ 40 ತಾಸು ಜರ್ನಿ ಐತ್ರಿ. ಬೆಂಗಳೂರು ಟು ಅಯೋಧ್ಯ ಅಂದರೆ ಯಶವಂತಪುರ ಟು ಅಯೋಧ್ಯ. ಇದು ಒಂದೇ ಡೈರೆಕ್ಟ್ ಟ್ರೈನ್ ಐತಿ. ಇದು ಬಿಟ್ಟರೆ ಯಾವ ಟ್ರೈನೇ ಇಲ್ಲ. ಬಟ್ ವೀಕ್ಲಿ ಒನ್ಸ್ ಅಷ್ಟೇ ಐತಿದ. ಈ ಟ್ರೈನ್ನಾಗ ನಾವು ಜರ್ನಿ ಮಾಡತ್ತೀವಿ. ಎಲ್ಲಿಂದ ಅಂದ್ರೆ ನಮ್ಮ ಯಶವಂತಪುರ ಜಂಕ್ಷನಿಂದ. ಭಾಳ ಬೇಡಿಕೆ ಇತ್ತು ರೀ. ಯಾಕಂದ್ರೆ ಸುತ್ತಮುತ್ತಲೇ ಎಲ್ಲಿಂದನೂ ಟ್ರೈನ್ ಇಲ್ಲ ರೀ ನಿಮ್ಗೆ ಅಯೋಧ್ಯಕ್ಕೆ, ಮಂಗಳೂರಿಂದ ಒಂದು ಬಿಟ್ರೆ. ಬಟ್ ನಿಮ್ಗೆ ಇಲ್ಲಿ ಬೆಂಗಳೂರು, ತುಮಕೂರು, ಇದು ಹಾಸನ, ಅರಸೀಕೆರೆ, ಇತ್ತಾಗ ನಮ್ಮ ಮೈಸೂರು ಎಲ್ಲ ಕಡೆಯಿಂದನೂ ಇಲ್ಲಿ ಬಂದು ನೀವು ಈ ಟ್ರೈನಿಗೆ ಹತ್ಬೋದು. ನಾ ಹುಬ್ಬಳ್ಳಿಯಿಂದ ಬಂದು ಹತ್ತತ್ತೆ ನೋಡ್ರಿ. ಅಂದ್ರೆ ಕಂಫರ್ಟೇಬಲ್ ಇರಲಿ ಜರ್ನಿ ಅಂತೇಳಿ ಹುಬ್ಬಳ್ಳಿ ಅವ್ರಿಗೆ ಇದೇ ಟ್ರೈನ್ ಹೋಗುತ್ತೆ ರೀ. ಮತ್ತು ಗೋಮತಿ ನಗರ ಅಂತ ತೋರ್ಸತ್ತಾರಲ್ರಿ, ಅದು ಹಿಂಗೆ ಓಡೋದು ಸೇಮ್. ಬಟ್ ನಾನು ನಿಮ್ಗೆ ಇದನ್ನು ತೋರ್ಸತ್ತಿದ್ದೆ. ಇದು ಫಿಕ್ಸ್ಡ್ ಟ್ರೈನ್ ರೀ. ಗೋಮತಿ ನಗರ ಸ್ಪೆಷಲ್ ಟ್ರೈನ್ ಬರುತ್ತೆ. ಬಟ್ ಇದು ಸ್ಪೆಷಲ್ ಅಲ್ಲ, ಫಿಕ್ಸ್ಡ್ ಟ್ರೈನ್. ಅದ್ರ ಸಂಬಂಧ ತೋರ್ಸತ್ತೀನಿ. 11:40 ಡಿಪಾರ್ಚರ್ ಐತ್ರಿ ಯಶವಂತಪುರ ಗೋರಖ್ಪುರ. ಅಂದರೆ ಯಶವಂತಪುರದಿಂದ ಅಯೋಧ್ಯೆಗೆ ಹೋಗೋ ಟ್ರೈನಿಂದ ಬರ್ಲ್ರಿ ತೋರಿಸ್ತೀನಿ. ಭಾಳ ಎಕ್ಸೈಟ್ಮೆಂಟ್ ಐತಿ, ಭಾಳ ಖುಷಿ ಆಗತ್ತೈತಿ. ವಿಡಿಯೋ ನೋಡೋಕೆ ಸ್ಟಾರ್ಟ್ ಮಾಡಿರಿ ಅಂದ್ರೆ ಜೈ ಶ್ರೀರಾಮ್ ಅಂತೇಳಿ ಕಾಮೆಂಟ್ ಮಾಡಿಬಿಡ್ರಿ. ಭಾಳ ಅಂದ್ರೆ ಭಾಳ ಮೋಟಿವೇಶನ್ ಸಿಗುತ್ತೆ. ಜೈ ಶ್ರೀರಾಮ್ ಎಷ್ಟಾಗತ್ತೆ ಅಷ್ಟು ಕಾಮೆಂಟ್ ಮಾಡಿರಿ, ತುಂಬಿಸ್ಬಿಡ್ರಿ ಕಾಮೆಂಟ್ ಜೈ ಶ್ರೀರಾಮ್ ಅಂತೇಳಿ. ಬರ್ರಿ ನೋಡೋಣ. 40 ಡಿಪಾರ್ಚರ್ ಐತ್ರಿ. 10:44 ರೇಕ್ ತಂದು ಹಚ್ಚತ್ತಾರ ಪ್ಲಾಟ್ಫಾರ್ಮ್ ಒಳಗೆ. ಪ್ಲಾಟ್ಫಾರ್ಮ್ ನಂಬರ್ 6 ಒಳಗೆ 253 WD 340 KGM ಅಂತ ಶಂಟ್ ಮಾಡೋದು. ಎಂಟಿಂಗ್ ಹೋಗ್ಬಿಟ್ಟಿವಿ. ಇದು ಬಂತು ನೋಡ್ರಿ ನಮ್ಮ ಟ್ರೈನ್. ಫಸ್ಟ್ ಒಂದು ಪಾರ್ಸಲ್ ಮೇಲೆ ಒಂದು ಜನರೇಟರ್ ಕಾರ್ ಐತಿ. ಇದು 3rd AC ಅದಾವ್ರಿ. ನಾನು 2nd AC ಬುಕ್ ಮಾಡೀನಿ. ಫುಲ್ ಲಾಸ್ಟ್ ಇರ್ಬೋದು. ಅತ್ತಾಗ ನೋಡೋಣ ಬರ್ರಿ. ಇಲ್ಲಿ ನೋಡ್ರಿ, ಇಲ್ಲೇ ಈ ಸೈಡ್ ಜನರಲ್ ಇಲ್ಲ, ಅದಕ್ಕೆ ಈ ಸೈಡ್ ಓಡೋಣ್ರಿ ಎಲ್ಲರೂ. ಈ ಸೈಡ್ ಇರಂಗಿಲ್ಲ ನೋಡ್ರಿ. ಅಂದ್ರೆ ಬೆಂಗಳೂರು ಸೈಡ್ ಹೋಗೋ ಇಲ್ಲ ಜನರಲ್ ಇರಂಗಿಲ್ಲ. ಜನರಲ್ ಫುಲ್ ಲಾಸ್ಟ್ ಅದಾವ. 2-3 ಬುಕ್ ಅಷ್ಟೇ ಅದಾವ. ಮುಂದೆ ಸೈಡ್ ಜನರಲ್ ಇರಂಗಿಲ್ಲ. 4 ಮಾತಾಡೋಣ ಬರ್ರಿ ಟ್ರೈನ್ ಬಗ್ಗೆ. ಮೊದಲ ಟ್ರೈನ್ ಅದು ಇವಾಗ ನೋಡಿ ಗೊತ್ತಾಗ್ಬೋದ್ರಿ ನಿಮ್ಗೆ ಎಷ್ಟು ಅಂದ್ರೆ ಎಷ್ಟು ಪ್ಯಾಕ್ ಹೋಗುತ್ತಿದ್ದು ಟ್ರೈನ್ ಅಂತ ಹೇಳಿ. ಎಲ್ಲ ಇದೆ ಟ್ರೈನಿಗೆ ನೋಡ್ರಿ. ಮಂದಿ ಖಾಲಿನ ಆಗೋತ್ರಿಪ್ಪ. ಎಲ್ಲಿ ದುಗಿಸಿ ಈ ಥರ ಭಾಳ ಅಂದ್ರೆ ಭಾಳ ಏನು ಹೈಪ್ ಕೇಳಿದ್ದೆಲ್ಲ ಅದು ಐತೆ ಅನ್ಸತ್ತತ್ರಿ ನೋಡಿ. ನನ್ನ ಕೋಚ ಎಂಟ್ರಿಗೆ ಏನಾನ ಐತಿ. ನಾ ಅಲ್ಲಿ ಸೈಡ್ ಹೋಗಿ ಕುಂತಿದ್ದೆವು. A2 ನನ್ನ ಕೋಚ ನೋಡ್ರಿ. A2 ಒಳಗೆ ಹೋಗೋಣ. RAC ಐತ್ರಿ. 40 ತಾಸು ಜರ್ನಿ RAC. ಹೆಂಗಾಗುತ್ತೆ ದೇವರ ಬಲ್ಲ, ಶ್ರೀರಾಮನ ಬಲ್ಲ. ಹೋಗೋಣ ಒಳಗೆ ನೋಡೋಣ ಬರ್ರಿ. ಫಸ್ಟ್ ಇಂಪ್ರೆಷನ್ ನೋಡ್ರಿ. ಇಲ್ಲಿ ಎಲ್ಲ ಹೊಲದೈತ್ರಿ. ಇಲ್ಲಿ ಹೊಲದೈತಿ, ಇಲ್ಲಿ ಹೊಲದೈತಿ. ಇಲ್ಲಿ ಸ್ಲೀಪರ್ ಐತ್ರಿಪ್ಪ. ನನಗೆ ಅದು ಒಂದು ಇದಕ್ಕೆ ಮೇನ್. ಇಲ್ಲಿ ಸ್ಲೀಪರ್ ಐತಿ. ಒಳಗೆ ಹೋಗೋಣ ಬರ್ರಿ. ನಾನು ರೆಡ್ ಟೈಪ್ ಸೀಟ್ಸ್ ಬರ್ತಾವ ಅಂತ ಅಂದ್ಕೊಂಡಿದ್ದೆ. ಬಟ್ ಬ್ಲೂ ಅದಾವ. ಫುಲ್ ರಶ್ ಆಗೈತ್ರಿ ಇಲ್ಲ. ಆಮೇಲೆ ಬರೋಣ ನಾವು ಒಳಗೆ ಕುಂತು ಏನು ಮಾಡೋಣ. ಒಂದಿಟ್ಟು ಹೊರಗೆ ಅಡ್ಡಾಡಿ ನಿಮ್ಗೆ ಇನ್ಫಾರ್ಮೇಷನ್ ಟ್ರೈನ್ ರೂಟ್ ಗೀಟ್ ಎಲ್ಲ ಹೇಳೋಣ ಬರ್ರಿ. 5024 ಯಶವಂತಪುರ ಗೋರಖ್ಪುರ ಎಕ್ಸ್ಪ್ರೆಸ್ ಅದ ರೂಟ್ ಬಗ್ಗೆ ಮಾತಾಡ್ಬೇಕಂದ್ರಿ. ಹೇಳ್ದಂಗೆ ಇದು ಯಶವಂತಪುರ ಬಿಟ್ಟ ಮೇಲೆ ಯಲಹಂಕ ದಾರಿಲಿ ಧರ್ಮವರಂ ಹೋಗ್ತಾನೆ. ಧರ್ಮವರಂ ಆದ್ಮೇಲೆ ಗುತ್ತಿಯಿಂದ ಡೈರೆಕ್ಟ್ ದೋನ್ ದಾರಿ ಹೊಡ್ಕೊಂಡಿವ ಕರ್ನೂಲ್ಗೆ ಹೋಗ್ತಾನೆ ರೀ. ಗುಂತ್ಕಲ್ಗೆ ಹೋಗಲ್ಲ. ಕರ್ನೂಲ್ ಮೇಲೆ ಕಾಚಿಗುಡ್ಡದಿಂದ ಕಾಜಿಪೇಟೆ ಮೇಲೆ ಇದಕ್ಕೆ ಹೋಗ್ತಾನೆ ರೀ. ಎಲ್ಲಿಗೆ ಹೇಳ್ರಿ? ಬಲಾರ್ಶಾ, ನಾಗ್ಪುರ್ ಮೇಲೆ ಇದಕ್ಕೆ ಹೋಗ್ತಾನೆ ರೀ. ಭೋಪಾಲ್ದಿಂದ ಝಾನ್ಸಿಯಿಂದ ರೂಟ್ ಸೈಡ್ ಆಗತ್ತೆ ರೀ. ಝಾನ್ಸಿಯಿಂದ ಡೈರೆಕ್ಟ್ ಕಾನ್ಪುರ್ ಬರ್ತಾನೆ ಇವ. ಕಾನ್ಪುರ್ ಲಕ್ನೋ ಮೇಲೆ ಅಯೋಧ್ಯೆ ಹೋಗುತ್ತೆ. ಅಯೋಧ್ಯದಿಂದ ಮುಂದೆ ಗೋರಖ್ಪುರ ಹೋಗುತ್ತೆ. ಟ್ರೈನಿಂದ ಕೋಚ್ ಕಂಪೋಸಿಷನ್ ಮಾತಾಡ್ಬೇಕಂದ್ರೆ ಒಂದು ಫಸ್ಟ್ AC, 2 ಸೆಕೆಂಡ್ AC, 10 3rd AC ಅದಾವ್ರಿ. ಮತ್ತು 4 ಸ್ಲೀಪರ್ ಅದಾವ, 3 ಜನರಲ್ ಅದಾವ. ಇದ್ರದ್ದು ಫಸ್ಟ್ AC ನಮ್ಮ ಗೋಲ್ ಗುಂಬಜ್ ಸ್ಲೀಪರ್ ಅದ್ರ ಸೇಮ್ ಐತೆ ನೋಡ್ರಿ. ಏನು ಮೇಂಟೆನೆನ್ಸ್ ಚೆನ್ನಾಗಿಲ್ಲ, ಏನಿಲ್ಲ. ನನಗೆ ಲೈಕ್ ಆಗಲಿಲ್ಲ ಫಸ್ಟ್ ಇಂಪ್ರೆಷನ್. ಮತ್ತು ನಮ್ದು ಟ್ರೈನ್
ನಾರ್ತ್ ಈಸ್ಟರ್ನ್ ರೈಲ್ವೇಸ್ದವ್ರು ಹ್ಯಾಂಡಲ್ ಮಾಡ್ತಾರೆ ಇದನ್ನು. ಮುಂದೆ ನೋಡ್ಕೊಂಡು ತಗೋಣ. 11:40ಕ್ಕೆ ಡಿಪಾರ್ಚರ್ ಐತಿ, ತೋರಿಸ್ತಾರೆ. ನಿಮಿಷ ಐತ್ರಿ ಡಿಪಾರ್ಟ್ ಆಗಕ್ಕೆ. ಭಾಳ ಅಂದ್ರೆ ಭಾಳ ಕಂಜೆಸ್ಟೆಡ್ ಐತ್ರಿ ಟ್ರೈನ್. 40 ತಾಸು ಜರ್ನಿ ಹೆಂಗಾಗೈತಿ, ಹೆಂಗಾಗತ್ತೆ ಅಂತೇಳಿ ಭಾಳ ಎಕ್ಸೈಟೆಡ್ ಐತ್ರಿ. ನೋಡ್ಕೊತ ಇರ್ರಿ, ನಾನು ಏನು ಫೇಸ್ ಮಾಡ್ತೀನಿ ಎಲ್ಲ ನಿಮಗೆ ತೋರಿಸ್ತೀನಿ. ಯಾಕಂದ್ರೆ ಒಂದಲ್ಲ ಒಂದಿನ ನೀವು ಅಯೋಧ್ಯೆಗೆ ಹೋದ ಮುಂದೆ ಈ ಟ್ರೈನ್ ತೊಗೋತೀರ ಅಂದ್ರೆ ನೀವು ಅದನ್ನು ಫೇಸ್ ಮಾಡ್ಬೇಕಾಗತ್ತೆ. ನೋಡ್ರಿ, ಒಂದು ಐಡಿಯಾ ಇರುತ್ತೆ ನಿಮಗೆ. 1:40 ಆದ್ರಿ, ಡಿಪಾರ್ಟ್ ಆದ್ವಿ, ಕ್ರಾಲ್ ಆಗತೈತಿ. ಅವ್ರ ಫ್ಯಾಮಿಲಿಯವ್ರು ಹತ್ತಾರ, ಅವ್ರ ಅಜ್ಜಾರು ಹತ್ತಿರ, ಇವ್ರನ್ನ ಹತ್ತಬೇಡ ಅಂತೇಳಿ RPF ಬಿ ಇದ್ರೆ ಅದಕ್ಕೆ ಸುಮ್ಮನೆ ನಿಂತು. ಸ್ಟೇಷನ್ ಒಳಗೆ ನೋಡ್ರಿ, ನಿಮ್ಗೆ 11:40 ಆದರೂ ಊಟದ ಐಟಮ್ ಎಲ್ಲ ಸಿಗತೈತಿ, ಏನು ಪ್ರಾಬ್ಲಮ್ ಇಲ್ಲ. ಟ್ರೈನ್ ತರಬಿರ್ರಿ ಅವ್ರ ಸಂಬಂಧ. ನೋಡ್ರಿ ಇಲ್ಲಿ ಟ್ರೈನ್ ತರಬಿರ, ಚೇನ್ ಹೇಳಿದ್ರೆ ಗೊತ್ತಿಲ್ಲ, ಒಟ್ಟು ತರಬಿರ ರೀ ಟ್ರೈನ. ಬರ್ರಿ ನಾವಿನ್ನು ನಮ್ಮ ಸೀಟ್ ಒಳಗೆ ಸೆಟ್ಲ್ ಆಗೋಣ ಮೊದಲ, ಆಮೇಲೆ ಬರ್ನ ಅಂದ್ಕೊಂಡ್ರಿ ಸೀಟ್ ಒಳಗೆ. ಪಾಪ ಆಂಟಿ ಅವ್ರಿಗೂ ಪಾಪ ಪ್ರಾಬ್ಲಮ್ ಆಗುತ್ತೆ 40 ತಾಸಿನ ಜರ್ನಿಗೆ. ನೋಡೋಣ ಏನಾಗುತ್ತೆ ನಿಮ್ಗೆ ಹೇಳ್ತಾನೆ. ಈಗ ಯಲಹಂಕನ ಕ್ರಾಸ್ ಮಾಡತ್ತೀವಿ ರೀ, ಸ್ಕಿಪ್ ಮಾಡ್ತೇವೆ, ತೋರಿಸ್ತೀನಿ. ಮತ್ತು ನಂದು ಸೀಟಿಂದ ಹೇಳ್ಬೇಕಂದ್ರೆ RAC ಕ್ಲಿಯರ್ ಆಗಲ್ಲ ಅಂದ್ರೆ ಅವ್ರು. ಮತ್ತು ಫಸ್ಟ್ AC ಒಳಗೆ ಅಪ್ಗ್ರೇಡ್ ಕೇಳ್ಬಿಟ್ರಿ, ನನ್ನ ತಲೆ ಆಪಾಗಿ ನೋಡ್ಬಿಟ್ಟೆ. ಯಾಕಂದ್ರೆ ಪಾಪ ಆಂಟಿ ಇದ್ರೆ ಅವ್ರಿಗೂ ನಾನು ಡಿಸ್ಟರ್ಬ್ ಮಾಡೋದು ಇದಿಲ್ಲ ರೀ. ಯಾಕಂದ್ರೆ ಪಾಪ ಅವರು 40 ತಾಸು ಕುಂತು ಹೋಗೋದು ನಮಗೂ ಇಷ್ಟ ಆಗಲಿಲ್ಲ. ಅದಕ್ಕೆ ನಾನೇ ಏನಾರ ಒಂದು ಟ್ರೈ ಮಾಡ್ರಿ ಅಂತಂತ ಹೋಗಿದ್ದೆ ಕೇಳಕ್ಕೆ. ಇಲ್ಲಾಂದ್ರೆ ಅದ್ರ ಸಂಬಂಧ ಅವ್ರನ್ನ ಪಾಪ ನಮ್ಮನ್ನು ನೋಡಿ ಅವ್ರದ್ದು ಒಬ್ಬರು ಬಂದಿರಲಿಲ್ಲ ಅಂತ, ನೀವು ನಮ್ಮ ಸೀಟ್ ಒಳಗೆ ಮಲ್ಕೋರಿ ಅಂದ್ರೆ. ಬಟ್ ಕಾಚಿಗುಡ್ಡ ಮಠ ಆಟ ಭಾಳ ಚಲೋ ಅನ್ನಿಸ್ತದೆ ಅಂತ ಕೇಳಿ, ಯಾರಿಗೋ ಒಬ್ಬರು ಎಲ್ಲೋ ಒಬ್ಬರು ಹೆಲ್ಪ್ ಮಾಡೋರು ಅದಾರ ಅಂತೇಳಿ ಖುಷಿ ಆದ. ಅವ್ರು ಹೇಳ್ಯಾರ ನಮ್ಮ ಸೀಟಲ್ಲಿ ಸೈಡಪ್ ಬರೋದಂತೆ. ಇವತ್ತಿಂದಂತೂ ಸಾರ್ಟೆಡ್ ರೀ, ಇವತ್ತು ನೈಟಿಂದ. ನಾಳೆದು ಗೊತ್ತಿಲ್ಲ, ಒಟ್ಟು ಈಗಿನ ಮಟ್ಟಿಗಂತೂ ಖುಷಿ ಆಗೈತಿ. ಈಗ ನಾವು ಯಲಹಂಕ ಸ್ಲೋಲಿ ಸ್ಕಿಪ್ ಮಾಡತ್ತೀವಿ. ನಾವು ಈಗ ಯಲಹಂಕ ಸ್ಕಿಪ್ ಮಾಡತ್ತೇವೆ, ಭಾಳ ಸ್ಲೋ ಆಗಿ ಸ್ಕಿಪ್ ಮಾಡತ್ತೇವೆ ರೀ. ಇದು ಮೋಸ್ಟ್ಲಿ ಕ್ರೌಡ್ ಇರೋದು ಹಜೂರ್ ಸಾಹೇಬ್ ನಾಂದೇಡ್ ಟ್ರೈನಿಗೆ. ಅದನ್ನು ಹೇಳತ್ತೀರಿ ಭಾಳ ದಿನದಿಂದ, ಭಾಳ ಜಲ್ದಿ ತೊಗೊಂಬರ್ತಾನೆ ರೀ ಇದು. ಹನ್ನೆರಡು 10 ಆಗತೈತೆ ರೀ. ತೋರ್ಸಾಕಂತೂ ಏನಿಲ್ಲ ಇಲ್ಲ. ಧರ್ಮವರಮ್ಮ ಹೆಸರಿದ್ರೆ ತೋರಿಸ್ತೀನಿ, ಇಲ್ಲಾಂದ್ರೆ ಬೆಳಿಗ್ಗೆ ನಮ್ಮ ಭೇಟಿ ನಾವು ಎಲ್ಲಿ ಹೆಸರಾಗ್ತೀವಿ ಅಲ್ಲೇ ನೋಡೋಣ. ಭಾಳ ಜಲ್ದಿ ಅಂದ್ರೆ ಜಲ್ದಿ ಹೇಳಕ್ಕೆ ಟ್ರೈ ಮಾಡ್ತೇನೆ ರೀ. ಬಟ್ ಈ ನೈಟ್ ಇಲ್ಲಿಗೆ ಎಂಡ್ ಮಾಡೋಣಂತ. ಸಿಗೋಣಂತ್ರಿ ಬೆಳಿಗ್ಗೆ. ಶುಭರಾತ್ರಿ. అంటే రింగ్స్ వర్క్ అంటే నాకు అర్థం అవ్వలేదు. అంటే రింగ్ సైజ్ పెద్దది అయిపోయిందా? ಎಲ್ಲರಿಗೂ ಶುಭ ಮುಂಜಾನೆ ರೀ. ನಾವು ಈಗ ಮೆಹಬೂಬ್ ನಗರ ಮುಟ್ಟತ್ತೇವೆ. ಇನ್ನು 10 ಗಂಟೆ ಆಗಕ್ಕೆ ಬಂತು, ಇನ್ನು ಮೆಹಬೂಬ್ ನಗರ ಮುಟ್ಟಿಲ್ಲ. 8:40ಕ್ಕೆ ಮುಟ್ಬೇಕಿತ್ತು. ಮೆಹಬೂಬ್ ನಗರ ಬರುತ್ತೆ ತೆಲಂಗಾಣ ಒಳಗೆ. ಈಗ ನಾವು ಎಲ್ಲಿಂದ ಬಂದೀವಿ ಗೊತ್ತ್ರಿ, ಧರ್ಮವರಂ ಹೋಗುತ್ತೆ ಟ್ರೈನ್ ಅಂತೇಳಿ ನಾನು ಹೇಳಿ ನಿಮಗೆ ಮಲ್ಕೊಂಬಿಟ್ಟೆ. 2:30 ಮೇಲೆ ಹೋಗ್ತದೆ ಧರ್ಮವರಂಗೆ, ಲೇಟ್ ಆಯ್ತು ಸ್ವಲ್ಪ. ಅದಾದ್ಮೇಲೆ ಧರ್ಮವರಮ್ಮ ಅನಂತಪುರ ಮೇಲೆ ಗುತ್ತಿ ಔಟ್ರದಾಗ ಒಂದು ಲೈನ್ ಬರುತ್ತೆ ರೀ. ಅಲ್ಲಿಂದ ಡೈರೆಕ್ಟ್ ಇದಕ್ಕೆ ಬರುತ್ತೆ, ಎಲ್ಲಿಗಂದ್ರೆ ಡೋನ್ದಿಂದ ನಾವು ಮೇನ್ ಲೈನ್ ತೊಗೊಂಡಿವಿ. ಅದ್ರ ಮೇನ್ ಲೈನ್ ಅಂದ್ರೆ ಡೋನ್ ಟು ಕಾಚಿಗುಡ್ಡಪುರ ಮೇನ್ ಲೈನ್. ಅದು ಹೆಂಗೆ ಬರುತ್ತೆ ಅಂದ್ರೆ ವಾಯ ಕರ್ನೂಲ್ ಬರುತ್ತೆ. ಅದನ್ನು ತೊಗೊಂಡು ನಾವೀಗ ಅದೇ ಲೈನ್ದಾಗ ಕಾಚಿಗುಡ್ಡ ಹೊಂಟಿವಿ. ಕಾಚಿಗುಡ್ಡಕ್ಕೆ 10 ಗಂಟೆಗೆ ಇರಬೇಕಿತ್ತು, 11:30 ತೋರಿಸೋದೈತಿ. 1.5 ತಾಸು ಮೇಲೆ ಡಿಲೇ ತೋರಿಸೋದೈತಿ ಈಗ ಅದ. ಮತ್ತು ನಮ್ಮ ಟ್ರೈನ್ ಬಗ್ಗೆ ಮಾತಾಡ್ಬೇಕಂದ್ರೆ ಈಗಿನ ಮಟ್ಟಿಗೆ ಕಂಡೀಷನ್ ಭಾಳ ಅಂದ್ರೆ ಭಾಳ ಹೊಲಸೈತ್ರಿ. ಕಾಚಿಗುಡ್ಡ ಹೋಗೋದ್ಮೇಲೆ ಇನ್ನೂ ಹೊಲಸಾಕತ್ತೆ ಅಂತ ಹೇಳ್ಯಾರ. ಯಾಕಂದ್ರೆ ಅಲ್ಲಿಂದನೂ ಭಾಳ ಜನ ಹತ್ತಾರಂತ ಇದಕ್ಕೆ. ಈಗ ಇದಕ್ಕೆ ಹೆಂಗೆ ಅಂದ್ರೆ ಸೆಕೆಂಡ್ AC ಒಳಗೆಲ್ಲ ಡೋರಿಗೆಲ್ಲ ಬಂದು ಅನ್ಅಥರೈಸ್ಡ್ ಪ್ಯಾಸೆಂಜರ್ಸ್ ಕುಂತಾರೆ. ಹೇಳಿರ ಇಳಿಸ್ತೇವೆ ಅಂತಾರೆ. ಮತ್ತು ಇದು ಸ್ಲೀಪರ್ದು ಅದೇನು ಡೋರ್, ನಮ್ಮ ಹಿಂದನೇ ಒಂದು ಸ್ಲೀಪರ್ ಬೋಗಿ ಐತ್ರಿ, ಅಲ್ಲಿ ಡೋರ್ ಹಾಕಿದ್ರೆ ಅದನ್ನು ಡೋರ್ ತೆಗೆದುಬಿಟ್ರೆ ಎಲ್ಲ ಪ್ಯಾಸೆಂಜರ್ಸ್ ಇತ್ತಾಗ ಆಗ್ತೈತಿ. ಸೇಫ್ಟಿದು ಒಂದು ಭಾಳ ಕನ್ಸರ್ನ್ ಐತಿ ಟ್ರೈನ್ ಒಳಗೆ. ಅದನ್ನು ಒಂದು ಹೇಳೀನಿ. ಏನು ಜಾಸ್ತಿ ಆಗಲಿಲ್ಲ ಅಂದ್ರೆ ಈಗ ಕಂಪ್ಲೇಂಟ್ ಮಾಡ್ದೆ ಅಷ್ಟೇ. ಈಗ ನೋಡಂಬರ್ರಿ ಏನಾಗತ್ತಂತ. ಮತ್ತು ಇದ್ರೊಳಗೆ ಪ್ಯಾಂಟ್ರಿನೂ ಇಲ್ಲ, ಸೈಡ್ ಪ್ಯಾಂಟ್ರಿ ಐತಿ. 40 ತಾಸು ಜರ್ನಿ ಐತ್ರಿ ಇದು, ಪ್ಯಾಂಟ್ರಿನೇ ಇಲ್ಲ. ಈ ಒಂದೊಂದು ಸುದ್ದಿ ಕೇಳಿ ಐತಿ ಇಲ್ಲಿ ಹ್ಯಾಪ್ ಆಗ್ಬಿಟ್ಟೈತಿ. ಯಾಕಂದ್ರೆ ಪ್ಯಾಂಟ್ರಿ ಬೇಕು ರೀ, ಲಾಂಗ್ ಜರ್ನಿ ಐತಿ, ಪ್ಯಾಂಟ್ರಿ ಬೇಕು. ಮತ್ತು ಅಡ್ಡಾಡಕ್ಕೆ ಏನಾರ ಒಂದಿಟ್ಟು ವಾಕ್ ಮಾಡೋಕ್ಕೆ ಜಾಗ ಇಲ್ಲ. ಯಾಕಂದ್ರೆ ಡೋರಿಗೆ ಬಂದು ಕುಂತ್ಬಿಡತ್ತಾರ. ಹಿಂಗೆ ಐತಿ ಜರ್ನಿ. ನೋಡೋಣ ಏನಾಗುತ್ತೆ ತೋರಿಸ್ತೀನಿ. ಈಗೂ ಟ್ರೈನಿಗೆ ಸಿಗ್ನಲ್ ಇಲ್ಲ ರೀ. ಇದು ಯಾವುದೋ ಮಾನ್ಯಂಕೊಂಡ ಅಂತೇಳಿ ಸ್ಟೇಷನ್ ಒಳಗೆ ತರಬೇರ. ಮತ್ತು ಯಾವುದೋ ಒಂದು ಕ್ರಾಸಿಂಗ್ ಇರ್ಬೋದು, ನೋಡೋಂಬರ್ರಿ. ಹೇಳ್ದಂಗೆ ಕ್ರಾಸಿಂಗ್ ಐತೆ ನೋಡ್ರಿ. ಟ್ರೈನ್ ಬಂತಿಲ್ಲ, ಅದು ವ್ಯಾಗ್ನೈನ್ HC ಹಾಕ್ಯಾರ ಇದಕ್ಕೆ. ಯಾವುದೋ ಲೋಕೋಮೋಟಿವ್ ಮೇಲೆ ನೋಡ್ರಿ ನೀವು, G ಅಂತಿದ್ರೆ ಅದು ಗೂಡ್ಸ್ ಲೋಕೋಮೋಟಿವ್.
109 ಯಾವ್ದ್ರಿ ಇದು ಸಿಕಂದ್ರಾಬಾದ್ ಗುಂಟೂರು ಇಲ್ವಾ ಹಾಂ ಸಿಕಂದ್ರಾಬಾದ್ ಗುಂಟೂರು ಇಂಟರ್ಸಿಟಿ ಇರ್ಬೇಕು ಇದು ಪ್ಯಾಸೆಂಜರ್ ಟ್ರೈನ್ ಬರೋ ಮಟ್ಟ ನಮ್ಮನ್ನು ತರಬೇಕ್ರಿ ನೋಡ್ರಿ ಎಕ್ಸ್ಪ್ರೆಸ್ ಕ್ಯಾಟಗರಿ ಕೊಟ್ಟಿರ್ಬೋದು ಬಟ್ ಇದಕ್ಕಿಂತ ಇದು ಪ್ರಯಾರಿಟಿ ಜಾಸ್ತಿ ಇರ್ಬೇಕಲ್ರಿ ಈಗ ಸಿಕ್ತು ನಮಗೆ ಸಿಗ್ನಲ್ ಅಲ್ಲಿ ನೋಡ್ರಿ ಇಲ್ಲಿ ನೋಡ್ರಿ ಇಲ್ಲಿ ಡೋರೆಲ್ಲ ಇವು ಸೈಡ್ ಪೆಂಟ್ರದವ್ರಿಗೆ ಅವಕರ್ ಮಾಡ್ಕೊಂಬಿಟ್ರೆ ಎಲ್ಲಿ ಜಾಗನೇ ಇಲ್ಲ ಇಳ್ಯಾಕ ಹತ್ತಕ್ಕೆ ಒಂದೊಂದು ಕಡೆ ಒಂದು ಕಡೆ ಆ ಸೈಡ್ ತೊಗೊಂಡ್ರೆ ಒಂದು ಕಡೆ ಈ ಸೈಡ್ ತೊಗೊಂಡ್ರೆ ಎಲ್ಲ ಬ್ಲಾಕ್ ಮಾಡಿಬಿಟ್ರೆ ಯಶವಂತಪುರ ಗೋರಖ್ಪುರ ಎಕ್ಸ್ಪ್ರೆಸ್ ಬಂದೈತ್ರಿ ಈಗ ಮೆಹಬೂಬ್ ನಗರ್ ಬರುತ್ತೆ ತೆಲಂಗಾಣ ಒಳಗೆ ಇಲ್ಲಿ 8:39 ಬರೋ ಟೈಮಿಂಗ್ ಇತ್ತು 10:10ಕ್ಕೆ ನಾವು ಬಂದಾನ ಭಾಳ ಡಿಲೇ ಆದ ಒಂದು ತಾಸು ಮೇಲೆ ಒಂದೂವರೆ ತಾಸು ನೋಡ್ರಿ ತಿಳ್ಕೊಂಬಿಡ್ರಿ 1.5 ತಾಸು ಡಿಲೇ ಅದ ನಾನು ಡಿಲೇ ಆಗದಾನಂದ್ರೆ ಇದೇನು ಲೈನ್ ಐತಲ್ಲ ನಾನು ನೋಡತ್ತೀನಿ ನಾ ಎದ್ದಾಗಿಂದ ನೋಡತ್ತೀನಿ ನಾ ಎದ್ದಿದ್ದ ಲೇಟ್ ಮೊದಲು ರೀ ಆ ಎದ್ದಾಗಿಂದ ನೋಡತ್ತೀನಿ ಬರೀ 10, 20, 10 ಸ್ಪೀಡು ಮತ್ತು ಎಲ್ಲ ನಾನು ನಿಮ್ಗೆ ತೋರಿಸಿನಲ್ಲ ಇದು ಯಾವುದಾದ್ರೆ ಒಂದೇ ಶಾರ್ಟ್ ನೋಡ್ರಿ ನೀವು ಅಲ್ಲೇ ನಮ್ಮನ್ನ ಇದು ಕ್ರಾಸ್ ಮಾಡುತ್ತೆ ಗೂಡ್ಸ್ ಸಂಬಂಧ ನಮ್ಮನ್ನು ತರಬಿದ್ರೆ ಮತ್ತು ಒಂದು ಪ್ಯಾಸೆಂಜರ್ ಕ್ರಾಸ್ ಆತ ಅದ್ರ ಸಂಬಂಧ ನಮ್ಮನ್ನ ತರಬಿದ್ರೆ ಈಗ ಏನೇನು ಟ್ರೈನ್ ಕ್ರಾಸ್ ಆಗತ್ತವಲ್ರಿ ಅಪೋಸಿಟ್ ಎಲ್ಲ ಸಂಬಂಧ ನಮ್ಮನ್ನ ತರ್ಬೋದ್ರೆ ಮತ್ತು ಇವ ಸ್ಪೀಡ್ ಅಂತೂ 50 ಮೇಲೆ ಹೋಗಿದ್ದು ನೋಡಲೇ ಇಲ್ಲ ನಾ ಎದ್ದಾಗಿಂದ ಬರೀ ಕ್ರಾಲ್ ಮಾಡತ್ತೈತಿ ಕ್ರಾಲ್ ಅಂದ್ರೆ ಒಂದೊಂದು ಹೆಜ್ಜೆ ಹೋಗೋದೈತಿ ಅದಕ್ಕೆ ಫುಲ್ ಇಲ್ಲೇ ಬೋರ್ ಆಗ್ಬಿಡ್ತಾರೆ ನಂಗೆ ಇದು ಜರ್ನಿ ಮತ್ತು ಇಲ್ಲೆಲ್ಲ ನಾನು ನಿಮ್ಗೆ ಹೇಳ್ದಂಗೆ ಬಾಗಿಲಿಗೆಲ್ಲ ಕುಂತಾರೆ ಅದೊಂದು ಆತ ಮತ್ತು ನಾವು ಮೆಹಬೂಬ್ ನಗರ್ ಬಗ್ಗೆ ಮಾತಾಡ್ಬೇಕಂದ್ರೆ ಮೆಹಬೂಬ್ ನಗರಿಗೆ ನೇಮ್ ಬಂದಿದ್ದ ಇದು ಹೈದ್ರಾಬಾದ್ ಡೈನೆಸ್ಟಿಯ ನಿಜಾಮ್ ಇರ್ತಾರಲ್ರಿ ಅವ್ರು 6ನೇ ನಿಜಾಮ ಮೆಹಬೂಬ್ ಅಲಿ ಖಾನ್ ಅಂತೇಳಿ ಅವ್ರ ಹೆಸರೇ ಇಲ್ಲಿ ಮೆಹಬೂಬ್ ನಗರಕ್ಕೆ ಬಂದೈತೆ ಮತ್ತು ಮೆಹಬೂಬ್ ನಗರಿಗೆ ಒಂದು ಲೈನ್ ಬಂದೈತೆ ರೀ ನಮ್ಮ ಕಡೆಯಿಂದ ಯಾವುದಂದ್ರೆ ಮುನಿರಾಬಾದ್ ಟು ಮೆಹಬೂಬ್ ನಗರ ಅದು ಹೆಂಗೆ ಬರುತ್ತಪ್ಪ ಅಂದ್ರೆ ಮುನಿರಾಬಾದಿಂದ ಗಿನಿಗೆರಾದಿಂದ ಗಂಗಾವತಿ ಕಾರಟಗಿ ಸಿಂಧನೂರು ಬಂದು ಅದು ರಾಯಚೂರು ಬರುತ್ತೆ ರೀ ರಾಯಚೂರಿಂದ ಚೆನ್ನೈ ಮುಂಬೈ ಮೇನ್ ಲೈನ್ ತೊಗೊಂಡ್ರೆ ಕೃಷ್ಣ ಬರುತ್ತೆ ಕೃಷ್ಣದಿಂದ ಡೈವರ್ಟ್ ಆಗಿ ದೇವರಕದ್ರ ಅಂತೇಳಿ ಇದೇ ಲೈನ್ದಾಗ ಒಂದು ಜಂಕ್ಷನ್ ಬರುತ್ತೆ ರೀ ಅಲ್ಲಿ ಬಂದು ಇದು ಯಾವುದಂದ್ರೆ ಡೋನ್ ಟು ಕಾಚಿಗುಡ್ಡ ಲೈನಿಗೆ ಕೊಡುತ್ತೆ 2 ನಿಮಿಷ ಅಷ್ಟೇ ಸ್ಟಾಪ್ ಐತಿ ಇಲ್ಲಿ ಹೋಗೊಂಬರ್ರಿ ಮತ್ತು ಎಲ್ಲ ಡೋರ್ ಗೀರ್ ಎಲ್ಲ ಕ್ಲೋಸ್ ಮಾಡತ್ತಾರ ನಾನು ಇಲ್ಲೇ ಉಳಿದ್ಬಿಡುತ್ತೆ ಡಿಪಾರ್ಟ್ ಆದ್ವಿ ರೀ ನಾವೀಗ ಮೆಹಬೂಬ್ ನಗರಿಂದ ನೆಕ್ಸ್ಟ್ ಸ್ಟಾಪ್ 100 ಕಿಲೋಮೀಟ್ರ್ ಆದಮೇಲೆ ಕಾಚಿಗುಡ್ಡ ಹೈದ್ರಾಬಾದಿಗೆ ಇನ್ನೂ ಮುಟ್ಟಿನೇ ಇಲ್ಲ ನಾವು ಹೈದ್ರಾಬಾದ್ ಒಳಗೆ ಬರುತ್ತೆ ರೀ ಕಾಚಿಗುಡ್ಡ ಬರ್ರಿ ನಾನು ನೆಕ್ಸ್ಟ್ ಸ್ಟಾಪಿಗೆ 100 ಕಿಲೋಮೀಟ್ರ್ ಐತೆ ನಾನು ಒಂದು ಸ್ವಲ್ಪ ಒಳಗೆ ಕುಂದು ಬರ್ತೀನಿ ಇಲ್ಲಿ ಕಂಡೀಷನ್ ನೋಡ್ಕೊಂಬಿಡ್ರಿ ಈಗ ಬೆಳಗ್ಗಿಂದ ಒಂದು ಲೆಕ್ಕಕ್ಕೆ ಕ್ಲೀನ್ ಐತಿ ಬಿಟ್ಟು ಹೋಗೊಂಬರ್ರಿ ಒಳಗೆ ನಾವು ಮೊದಲು ಇಲ್ಲಿ ನೋಡ್ರಿ ಇದು ನನ್ನ ಸೈಡ್ ಅಪ್ಪಾರ ಫುಲ್ ಸೈಡ್ ಸೆಕೆಂಡ್ AC ಹಿಂಗೆ ಕತ್ಲಿರುತ್ತೆ ಅಂದ್ರೆ ಕಂಫರ್ಟಬಲ್ ಜರ್ನಿ ಇರಲಿ ಅಂತೇಳಿ ಫುಲ್ AC ಬರುತ್ತೆ ನೋಡ್ರಿ ಇಲ್ಲಿ AC ವಿನ್ಸಲ್ಲಿ ಹೆಂಗೆ ಮತ್ತು ಇದರದ್ದು ಇಂಟೀರಿಯರ್ ಬಗ್ಗೆ ಮಾತಾಡ್ಬೇಕಂದ್ರೆ 2x2 ಇಲ್ಲಿ ಸೈಡ್ ಲವರ್ ಸೈಡ್ ಅಪ್ಪರ್ ಇರುತ್ತೆ ಇದು ನಾರ್ಮಲ್ ಕತೆ 3x3 ಇರಂಗಿಲ್ಲ ರೀ ನಾನು ನಿಮ್ಗೆ ಆಮೇಲೆ ತೋರಿಸ್ತೀನಿ ಯಾಕಂದ್ರೆ ಫುಲ್ ಐತಿ ಗಾಡಿ ಒಂದು ಇಟ್ಟು ಖಾಲಿ ಇಲ್ಲ ನಮ್ದು ಅಲ್ಲಿ ಸೈಡ್ ಲವರ್ ಇರುತ್ತೆ ಬಟ್ ಅವ್ರ ಅಣ್ಣಗಳು ಇಲ್ಲಿ ಸೈಡ್ ಕೊಟ್ರೆ ಈಗ ಕಾಚಿಗುಡ್ಡ ಮಠ ಅಂತೂ ನಡೀತೈತಿ ಮುಂದೆ ನೋಡೋಣ್ರಿ ಬಂದ್ರೆ ಎದ್ದು ನಾನು ಏನು ನಾಷ್ಟ ಮಾಡಿಲ್ಲ ರೀ ಈಗ ನಾಷ್ಟ ಬರತ್ತದ ನಾಷ್ಟ ತೊಗೋತೀನಿ ನಾಷ್ಟ ತೊಗೊಂಡು ನಿಮಗೆ ತೋರಿಸ್ತೀನಿ ಅಂದ್ರೆ ರಿವ್ಯೂ ಮಾಡ್ದಂಗೆ ಆಗುತ್ತೆ ಟ್ರೈನ್ನಾಗ ಸೈಡ್ ಪ್ಯಾಂಟ್ರಿ ಊಟ ಹೆಂಗೈತೆ ಅಂತೇಳಿ ಇಲ್ಲಿ ಬರತ್ತಾರೆ ಇಲ್ಲಿ ನೋಡ್ರಿ ಇಲ್ಲ ನನ್ನ ಸೈಡ್ ಅಪ್ಪರ್ ಹಂಗೈತೆ ಅದನ್ನು ಹಾಸಿಗೆ ತೆಗೆದು ಈಗ ಹೋಗಿದೆ ಬ್ಯಾಗ್ ಇಲ್ಲೇ ಕಟ್ಟಿನಿ ರೀ ಲಾಕ್ ಮಾಡೀನಿ ನೋಡ್ಕೊಂಬಿಟ್ರಿ ಇಲ್ಲಿ ಚಾರ್ಜಿಂಗ್ ಹಾಕೊಂಡೀನಿ ಮ್ಯಾಲೂ ಚಾರ್ಜಿಂಗ್ ಪಾಯಿಂಟ್ ಐತಿ ಅದೊಂದು ಬೆಸ್ಟ್ ಆಗೈತಿ ಸಿಕ್ಕ ಇಲ್ಲಾಂದ್ರೆ ಭಾಳ ಬರೀ ತೆಳಗಿಳಿದು ಚಾರ್ಜ್ ಹಾಕೋದು ತೆಳಗಿಳಿದು ಚಾರ್ಜ್ ಹಾಕಿದ್ದ ಬಟ್ ಈ ಪ್ರಾಬ್ಲಮ್ ನೋಡ್ರಿ ಇಲ್ಲಿ ಎಷ್ಟು ಗ್ಯಾಪ್ ಐತಿ ಇಲ್ಲಿ ಏನರ ಜಿಪ್ ಗಿಪ್ ಇರಲಿಲ್ಲ ಅಂದ್ರೆ ಮೊಬೈಲ್ ಗಿಬೈಲ್ ಇಟ್ಟಿದ್ದು ಅಂದ್ರೆ ಬಿದ್ರು ಬೀಳ್ಬೋದು ರೀಡಿಂಗ್ ಲೈಟ್ ಹಚ್ಕೊಂಡ್ಕೊಂತೀನಿ ಅಷ್ಟಂದ್ರೆ ಅಷ್ಟು ಕತ್ಲಾಗೈತೆ ನೋಡ್ರಿ ಯಾಕಂದ್ರೆ ಈ ಸೆಕೆಂಡ್ AC ಒಳಗೆ ಫುಲ್ ಪ್ರೈವೇಸಿ ಬರುತ್ತಲ್ಲ ನೋಡ್ರಿ ಕ್ಯಾಟನ್ ಎಲ್ಲ ಬರ್ತಾವೆ ಇದು ಮೇನ್ ಪ್ರೈವೇಸಿ ಸೆಕೆಂಡ್ AC ಮತ್ತು ಥರ್ಡ್ ACಗೂ ಹಿಂಗೆ ಇರುತ್ತೆ ಬಟ್ ಅಲ್ಲಿ ಮೂರು ಸೀಟ್ ಇರ್ತಾವೆ ಇಲ್ಲಿ ಎರಡು ಇರುತ್ತೆ ಬಟ್ ಕರ್ಟನ್ ಇರೋಂಗಿಲ್ಲ ಇಲ್ಲಿ ಕರ್ಟನ್ ಇರ್ತಾವೆ ನೋಡ್ರಿ ಅಷ್ಟು ಮಸ್ತ್ ಐತಿ ಬರ್ತೈತೆ ಇಡ್ಲಿ ಖಾಲಿ ಆಗೈತಂತ್ರಿ ಪೂರಿ ಸಬ್ಜಿ ಐತಂತ ತೊಗೊಂತಡ್ರಿ ಅದನ್ನ ಇಲ್ಲಿ ನೋಡ್ರಿ ಪೂರಿ ಮತ್ತು ಸಬ್ಜಿ ಇತ್ತು ಅದನ್ನು ತೊಗೊಂಡೆ ಕಿತ್ನಾ ಅಂಕಲ್ 60
40 आता है, 50 भी नहीं, 60 डायरेक्ट। पहले मैं 40 बेचा, फिर उसके बाद 50 आया, अब 60 हुआ। अभी भी 40 है, आप लोग 60 बेच रहे हो। 60 मालिक बोल के बेच। किधर है अंकल आप मालिक? 40 बेचना चाहिए ना, 50 तो ठीक है, 60 डायरेक्ट। हाँ 50 मारो, उसको दिखाता हूँ कौन बेचा। मैं बेचता हूँ उसका मैसेज क्या अंकल? 40 to 50 10-15 रुपये चलता है, 20 रुपये। मारो, मैं उसको दिखा के आपके पास ले होना बोल तो लेके आता हूँ, नहीं माने तो ओके, मान गया तो सही है, नहीं माने तो लेके आओ, मैं बात कर। मेरे हाथ में नहीं है ना सब कुछ भी, काम करने वाला हूँ मैं। ಹಾಂ ನೋಡ್ರಿ ಅದು ಪೂರಿ ಸಬ್ಜಿ ತೊಗೊಂಡನಿ ಟ್ರೈನ್ನಾಗಿಂದ ನಿಮಗೆ ರಿವ್ಯೂ ಮಾಡಿ ತೋರ್ಸಕ್ಕೆ ತೊಗೊಂಡನಿ. ನಾ ಪೂರಿ ಗಿರಿ ತಿನ್ನಂಗಿಲ್ಲ ರೀ. ಬಟ್ ನೀವೇನು ಟ್ರಾವೆಲ್ ಮಾಡತ್ತಾರಂದ್ರೆ ನಿಮಗೆ ಮೋಸ್ಟ್ಲಿ ಏನಾಗಬಾರ್ದು. ಬಟ್ ನೋಡ್ರಿ ಇಲ್ಲ ಅದು ಹೆಂಗೆ 50 ರೂಪಾಯಿ 60 ರೂಪಾಯಿ 40 ರೂಪಾಯಿ ಎಲ್ಲ ಇದಿತ್ತು. ನೀವು ಕೇಳಿರ್ ಸಿಗುತ್ತೆ ರೀ, ಇಲ್ಲಾಂದ್ರೆ ಕೇಳಿರ್ ಸಿಗೋದಂಗೆ ಇಲ್ಲ. ನೀವು ಯಾವಾಗ ನಿಮ್ಮ ವಾಯ್ಸ್ ರೇಸ್ ಮಾಡ್ತೀರಿ ಅವಾಗ ನಿಮಗೆ ಕರೆಕ್ಟ್ ಬೆಲೆ ಸಿಗುತ್ತೆ. ನೋಡೋಣ. ಫುಲ್ ಎಣ್ಣೆ ಅನ್ಸತ್ತವ. ಎಷ್ಟು ಅದಾವ ಅಂದ್ರೆ 1 2 ಇಲ್ಲಿ ನೋಡ್ರಿ, ಇಲ್ಲಿ 2 ಪುರಿಗೆ 50 ರೂಪಾಯಿ. ಓಹ್ ಬೈ, 25 ರೂಪಾಯಿ ಒಂದು ಪುರಿ ಎಂತು. ಅಂಗಡಿಯಾಗ ಇಂಥ ಪುರಿ 4 ಪುರಿ ಬರ್ತವೆ. ಬಟ್ ರೇಟ್ ಇದ್ದಿದ್ದೆ 40 ರೂಪಾಯಿ ಇದೆ. ಕೊಟ್ಟಿದ್ದೆ ಕಮ್ಮಿ ಕ್ವಾಂಟಿಟಿ. ಇವರು ಕರೆಕ್ಟ್ ಅಂದ್ರೆ 4 ಪುರಿ ಕೊಡ್ಬೇಕು ರೀ. 4 ಪುರಿಗೆ 40 ರೂಪಾಯಿ ತೊಗೋಬೇಕು ಇವರು. 2 ಪುರಿಗೆ ಅದು 60 ರೂಪಾಯಿ ಚಾರ್ಜ್ ಮಾಡ್ತಾರೆ. ಅಂದ್ರೆ ವಾಯ್ಸ್ ರೈಸ್ ಮಾಡ್ಬೇಕು ನೀವು. ನೋಡ್ರಿ ಇಲ್ಲಿ ಫುಲ್ ಎಣ್ಣೆ ಐತಿ ನೋಡ್ರಿ. ನೋಡೋಣ ಹೇಳ್ತೀನಿ ಇದ್ರೊಳಗೆ ಏನೈತೆ ಅದನ್ನೂ ತೆಗೆದು ತೋರಿಸ್ತೀನಿ. ಇಲ್ಲಿ ನೋಡ್ರಿ, ಇಲ್ಲ ಇದನ್ನು ತೆಗೆದೆ. ಆಲೂಗಡ್ಡೆ ಪಲ್ಯ ಇತ್ತದ್ರೊಳಗೆ. ಬರೀ ಟೇಸ್ಟ್ ಮಾಡಿ ಹೇಳ್ತಾನಂತ. ನನಗೇನು ನೋಡೇನು ಅಷ್ಟೇನು ಕರೆಕ್ಟ್ ಅನ್ಸತ್ತಿಲ್ಲ. ನೋಡೋಣ ಟೇಸ್ಟ್ ಹೆಂಗೈತೆ ಅಂಥೇಳಿ. ನಿಮ್ಗೆ ಕ್ಲಾರಿಟಿ ಹೆಂಗೆ ಬರತ್ತೆ ಇಲ್ಲಿ ಗೊತ್ತಿಲ್ಲ. ಪುರಿ ಕಟ್ಟು ಹೋಗೋದ್ರಿ, ಕೈಲಿ ಕಟ್ ಮಾಡತ್ತಾರ. ಕಟ್ ಅಂದ್ರೆ ಮುರಿವು ಆಗ್ತದ ಕೈ ಹಾಕಿ, ಅಷ್ಟು ಗಟ್ಟಿಯಾಗಿಬಿಟ್ಟೈತಿ. ಐ ವೋಂಟ್ ರೆಕಮೆಂಡ್. ನಾನು ತಿನ್ನಿಲ್ಲೇ ಹೇಳತ್ತೀನಿ, ರೆಕಮೆಂಡ್ ಮಾಡೋಂಗಿಲ್ಲ. ನಾನು ಇದನ್ನು ತೊಗೊಳಕ್ಕೆ ಹೋಗ್ಬಿಡ್ರಿ. ಗಂದು ಇಲ್ರಿ, ಗಾಳಿ ಇಲ್ರಿ ಅದ್ರೊಳಗೆ. ತೊಗೊಳಕ್ಕೆ ಹೋಗ್ಬೇಡ್ರಿ. ಮನೆಯಿಂದನೇ ಏನರ ಕಟ್ಕೊಂಬರ್ರಿ, ಅದನ್ನ ತಿನ್ನಿರಿ. ಇಲ್ಲ ಇದು ಆನ್ಲೈನ್ ಬರ್ತಲ್ರಿ, ಆನ್ಲೈನ್ ಮಾಡ್ಕೊಂಡು ತಿಂದ್ಬಿಡ್ರಿ, ಬೆಸ್ಟ್ ಆಪ್ಷನ್. ನೋಡೋಣ ಆನ್ಲೈನ್ ಹೆಂಗೆ ಮಾಡೋದು ತೋರಿಸ್ತೀನಿ. ಮಧ್ಯಾಹ್ನ ಊಟಕ್ಕೆ ಆನ್ಲೈನ ಮಾಡೋಣ ನಾವೀಗ. ಇದು ತಿಂತೀನಿ, ಸಿಗ್ತೀನಿ. ಈಗ ಕಾಚಿಗುಡ್ಡ ಬರೋದ್ರಾಗೈತಿ, ಭೇಟಿಗನಂತ. ಇಲ್ಲಿ ನೋಡ್ರಿ, ಇದನ್ನೂ ಕ್ಲೋಸ್ ಮಾಡಿರಿ. ಈಗ ಇದೊಂದ್ರೆ ಹೋಗುತ್ತೆ, 2 ಕಡೆ ಕ್ಲೋಸ್ ಹೋಗುತ್ತೆ. ಹೆಂಗೆ ಹೇಳಿದ್ರು ಬರ್ತಾವ, ಬರೀ ಆಚೆ ಕಡೆ ಹೋಗಿ ನಾವು. ಯಶವಂತಪುರ ಗೋರಖ್ಪುರ ಎಕ್ಸ್ಪ್ರೆಸ್ ಬಂದೈತ್ರಿ. ಈಗ ಕಾಚಿಗುಡ್ಡಾಗ ಭಾಳ ಡಿಲೇ ಬಂದೀವಿ ರೀ. ಭಾಳ ಅಂದ್ರೆ 1 ತಾಸು ಡಿಲೇ ಆಗೈತಿ. ನಡಕ್ಕೆ 1.5 ತಾಸು ಡಿಲೇ ಐತೆ. ಕವರ್ ಆಯ್ತು, ಯಾಕಂದ್ರೆ ಸ್ಲ್ಯಾಕ್ ಕೊಟ್ಟಿದ್ದ. ಮತ್ತು ಕಾಚಿಗುಡ್ಡಾಗ 10:40 ಟೈಮಿಂಗ್ ಇತ್ತು. 11:00 ಬಂದೀವಿ. ಏನಂದ್ರು 10:40 11:30 ಅಂದ್ರೆ 50 ನಿಮಿಷ 1 ತಾಸು ಹಿಡ್ಕೊಂಡ್ರಿ. ಮತ್ತು ಇಲ್ಲೇ ಡಿಪಾರ್ಚರ್ 11:50 ಐತೆ. ಅಂದ್ರೆ ಒಂದು 10 ನಿಮಿಷ ಆದಮೇಲೆ ಡಿಪಾರ್ಟ್ ಆಗ್ತಾನೆ. 10 ನಿಮಿಷ ಸ್ಟಾಪ್ ಕೊಟ್ಟಾನ ಇಲ್ಲೇ. ಮತ್ತು ಕಾಚಿಗುಡ್ಡದಿಂದ ಫುಲ್ ಪ್ಯಾಕ್ ಆಗುತ್ತೆ ಅಂತ ಹೇಳಿದ್ರು ಟ್ರೈನ್. ನೋಡೋಣ ಹಂಗೆ ಆಗ್ತದೆ. ಬಟ್ ನಿಮ್ಗೆ ಈ ಟ್ರೈನಿಗೆ ಏನರ ಯಶವಂತಪುರದಿಂದ ಕಾಚಿಗುಡ್ಡ ಮಟ್ಟ ಸೀಟ್ ನೋಡೋದ್ರಿಂದ ಆರಾಮ್ ಸಿಗುತ್ತೆ.
ಬಟ್ ಕಾಚಿಗುಡ್ಡದಿಂದ ಮುಂದೆ ಫುಲ್ ಪ್ಯಾಕ್ ಹೋಗುತ್ತೆ, ಫುಲ್ ಅಂದ್ರೆ ಫುಲ್ ಪ್ಯಾಕ್ ಹೋಗುತ್ತೆ. ನಾಗ್ಪುರ ಮಠ ಸ್ವಲ್ಪ ಇರುತ್ತೆ, ಬಟ್ ಅತ್ತಾಗಿಂದಂತೂ ಕೇಳೋದ ಬೇಡ. ನೋಡೋಂಬರಿ ಏನರ ಸಿಗುತ್ತೆ ನೋಡೋಣ, ನಾವು ತಿನ್ನಾಗ ತೊಗೊಂಡು ಏನರ. ಬಟ್ ಈಗ ತಿಂದನಿ, ಮಧ್ಯಾಹ್ನ ಊಟಕ್ಕೆ ನೋಡೋಣ ರೀ, ಆರ್ಡರ್ ಮಾಡೋದು ಹಂಗೆ ಎಲ್ಲ ತೋರಿಸ್ತೀನಿ. ಇಲ್ಲಿ ನೋಡ್ರಿ, ಇದು ಕಾಚಿಗುಡ್ಡ ರೈಲ್ವೆ ಸ್ಟೇಷನ್ ಬರುತ್ತೆ ಹೈದರಾಬಾದ್ ಒಳಗೆ. ಹೈದರಾಬಾದದ ಒಳಗೆ ಮೇನ್ ಸ್ಟೇಷನ್ ಕಾಚಿಗುಡ್ಡ, ಹೈದರಾಬಾದ್ ಡೆಕ್ಕನ್ ನ್ಯಾಂಪಲ್ಲಿ ಸಿಕಂದ್ರಾಬಾದ್ ಭಾಳ ಮೇನ್ ರಶ್ ಇರುತ್ತೆ. ಇಲ್ಲಿ ನೋಡ್ರಿ, ಇಲ್ಲ ರಶ್ ಎಷ್ಟೈತಿ. ಯಾಕಂದ್ರೆ ಈಗ ರೀಸೆಂಟಾಗಿ ಎಲ್ಲ ಟ್ರೈನ್ಗಳ್ನು ಇದಕ್ಕೆ ಶಿಫ್ಟ್ ಮಾಡ್ಯಾರ ಕಾಚಿಗುಡ್ಡಾಗ, ಸಿಕಂದ್ರಾಬಾದಾಗ ರಶ್ ಆಗೋ ಸಂಬಂಧ. ನಮ್ಮ ಕರ್ನಾಟಕ ಸಂಪರ್ಕ ಕ್ರಾಂತಿನೂ ಬರುತ್ತೆ ರೀ ಇಲ್ಲಿ ಕಾಚಿಗುಡ್ಡಾಗ. ನೀವು ಏನರ ಕರ್ನಾಟಕ ಸಂಪರ್ಕ ಕ್ರಾಂತಿ ವಿಡಿಯೋ ನೋಡ್ಬೇಕಂದ್ರೆ ಸೇಮ್ ರೀ, 100 ಕಾಮೆಂಟ್ ಇಲ್ಲ 100 ಲೈಕ್ಸ್ ಒಂದು ಕಾಮೆಂಟಿಗೆ ಇಷ್ಟು ಮಾಡ್ಬೇಕು. ನೋಡೋಣ ರೀ, ನಾವು 10 ನಿಮಿಷ ಸ್ಟಾಪ್ ಐತಿ. ಏನರ ಕುಡಿಯಾಕೆ ಗಿಡಕ್ಕೆ ತೊಗೊಂಬರೋಣ ಏನ್ರಿ, ಬರೀ ಈಗ ರೈಲ್ ನೀರು ತೊಗೊಂಡು ಇಟ್ಕೊಂಡ್ಬಿಡೋಣ. ಆಮೇಲೆ ಅದ್ರ ಇಲ್ಲಿ ಟ್ರೈನ್ಯಾಗ 20, 40 ಅಂತೇಳಿ ಇವ್ರು ಡಬಲ್ ರೇಟ್ ಹೇಳ್ತಾರೆ. ಇಲ್ಲಿ ನೋಡ್ರಿ, ಇಲ್ಲ ಲಸ್ಸಿ 35 ರೂಪಾಯಿ, ಬಟರ್ ಮಿಲ್ಕ್ ಐತೆ ಅಂದ್ರೆ ಮಜ್ಜಿಗೆ, ಲಸ್ಸಿ, ಬಾಸುಂದಿ ಅಂತ. ಬಾಸುಂದಿ ಬ್ಯಾಡ್ರಿ, ಈಗ ನಾವು ಬಟರ್ ಮಿಲ್ಕ್ ತೊಗೊಂಡ್ಬರ್ರಿ. ಬ್ಯಾಗ್ ಬಟರ್ ಮಿಲ್ಕ್ पानी का बोतल दे दो। 12 रुपये क्या? अब हाँ। बटर मिल्क दो पानी का बोतल चाहिए। ये लस्सी ले ले। कितना हो? 125। पानी कितना? 15 है ना? ये कितने का? 35। ये क्या है? कितने का? 2 पानी का बोतल भी दे दो। दे दो एक। बे हो गया. ಇಲ್ಲಿ ನೋಡ್ರಿ, ಇಲ್ಲೇ ತೊಗೊಂಡೆ. ಮತ್ತು ಅವ್ರು ಟ್ರೈನ್ದವ್ರ ಜೊತೆ ಹೊಡಾಡ್ಕೊಂಡು ಕುಂದ್ರದ ಆಗತ್ತೆ ರೀ ಬಾಳೆ. ಇಲ್ಲಿ ಸುಮ್ಮನೆ ಸ್ಟೇಷನ್ದಾಗ ಟೈಮ್ ಇದ್ದಲ್ಲಿ ತೊಗೊಂಬಿಡ್ತು ದೇಶ. ಒಂದು ಬಟರ್ ಮಿಲ್ಕ್ 2 ವಾಟರ್ ಬಾಟಲ್ ತೊಗೊಂಡಿನಿ. ಯಾವ್ದು ನಮ್ಮ ಕೋಚ ಇದೆ ನೋಡ್ರಿ, ಏಟು ತೊಗೊಂಬರ್ರಿ. ಹೆಂಗೈತೆ ಕಂಡೀಷನ್ ನೋಡೋಣ ಅಂತ. ಅಯ್ಯೋ, ಸೈಡ್ ಪ್ಯಾಂಟ್ರಿದವ್ರು ಇಳ್ದಂಗೆ ಅದಾರ ರೀ, ಇಲ್ಲಿಂದ ಮತ್ತು ಬೇರೆದವ್ರು ಬರ್ಬೋದು. ನೀವೇನರ ನಾಷ್ಟಾಗ ಇಷ್ಟ ಬೇಕಂದ್ರೆ ಇದು ಲಘು ಬಂದಂದ್ರೆ ಟ್ರೈನ್ 10 ಗಂಟೆ ಒಳಗೆ ನೀವು ಇಲ್ಲಿ ತೊಗೋಬೋದು. ಕಾಚಿಗುಡ್ಡ ಒಳಗೆ ಆಪ್ಷನ್ ಚಲೋ ಇರ್ತಾವೆ. ನಾನು ಟ್ರೈನಿಂದ ಟ್ರೈ ಮಾಡಿಲ್ಲ, ಬಟ್ ಭಾಳ ಅಂದ್ರೆ ಭಾಳ ಆಪ್ಷನ್ ಸಿಗ್ತಾವೆ ನಿಮಗೆ. ಇಲ್ಲಿ ಟ್ರೈ ಮಾಡ್ಬೋದು, ಯಾಕಂದ್ರೆ 10 ನಿಮಿಷ ಟೈಮೂ ಇರ್ತಲ್ಲ ರೀ, ಬೆಸ್ಟ್ ಅನ್ಸುತ್ತೆ ಅದಕ್ಕೆ. ಇಲ್ಲಿ ನೋಡ್ರಿ, ಇಲ್ಲ ಸ್ಲೀಪರ್ ಕಂಡೀಷನ್ ಫುಲ್ ಅಂದ್ರೆ ಫುಲ್ ಐತಿ ಸ್ಲೀಪರ. ಬಟ್ ಒಂದು ಲೆಕ್ಕಕ್ಕೆ ಚಲೋ ಐತ್ರಿ, ನಾನು ಎಕ್ಸ್ಪೆಕ್ಟ್ ಮಾಡೋದಷ್ಟೇನು ಹೊಲಸಿಲ್ಲ. ಒಂದು ಲೆಕ್ಕಕ್ಕೆ ಚಲೋ ಐತಿ ಸ್ಲೀಪರ್. ಮುಂದೆ ತುಂಬೋದು. ಇಲ್ಲಿ ಒಟ್ಟು ಕುಂದ್ರಾಕರ ಜಾಗ ಐತ್ರಿ. ಈಗ ಸ್ಲೀಪರ್ದಾಗ ನನಗೆ ಹೇಳಿದ ಮಟ್ಟಿಗೆ ಇಲ್ಲ ಕುಂದ್ರಾಗೂ ಜಾಗ ಇರ್ತಿರ್ದಿಲ್ಲ, ನಿಂದ್ರಾಗೂ ಜಾಗ ಇರ್ತಿರ್ತಿಲ್ಲ ಅಂತಿದ್ರೆ ಇಲ್ಲಿ ನೋಡ್ರಿ ಫೈನ್ ಹರದ ಬಿಡತ್ತೇ ಇಲ್ಲ TC. ಕಾಚಿಗುಡ್ಡದಿಂದ ಅಂದ್ರೆ ನಾ ಹೋಗೋ ದಿನ ರೀ ಇವತ್ತು. ಕಾಚಿಗುಡ್ಡದಿಂದ ಇದಕ್ಕೆ ಗೋರಖ್ಪುರ್ಗೆ ಸ್ಪೆಷಲ್ ಟ್ರೈನ್ ಬಿಟ್ರಂತ ನೈಟ್, ಅದ್ರ ಸಂಬಂಧ ರಶ್ ಕಮ್ಮಿ ಐತಂತ್ರಿ. ಓ ಬೈ, ಇದೇ ರಶ್ ಕಡಿಮೆ ಐತಂತ್ರಿ, ಅದಕ್ಕೆ ಫುಲ್ ಐತಂತ. ಅವ್ರು ನಾ ಕೇಳಿದೆ ಹಂಗೆ ಯಾಕೆ ಇಷ್ಟು ರಶ್ ಕಡಿಮೆ ಐತಂತೆ. ಇವತ್ತೊಂದು ಹೊಸ ಟ್ರೈನ್ ಬಿಟ್ರು ಅಂತೇಳಿ ಅವರು TC ಅವ್ರು. ಇದಕ್ಕೆ ಸಮ್ಮರ್ ಸ್ಪೆಷಲ್ ಅಂತೇಳಿ ಕಾಚಿಗುಡ್ಡ ಟು ಇದಕ್ಕೆ ಐತೆ, ಕಾಚಿಗುಡ್ಡ ಅಲ್ಲ ಹೈದರಾಬಾದ್ ಡೆಕ್ಕನ್ ನ್ಯಾಂಪಲ್ಲಿಂದ ಐತಂತ್ರಿ ಇಲ್ಲಿಗೆ ಗೋರಖ್ಪುರ್ಗೆ. ಅದ್ರ ಸಂಬಂಧ ರಶ್ ಕಡಿಮೆ ಐತೆ ಸ್ವಲ್ಪ. ಅರ್ಧ ತಾಸು ಸ್ಟಾಪ್ ಆದಮೇಲೆ ಡಿಪಾರ್ಟ್ ಆದ್ವಿ ರೀ ಕಾಚಿಗುಡ್ಡದಿಂದ. 11:30ಗೆ ಬಂದಿದ್ದೀವಿ, 12 ಗಂಟೆಗೆ ಬಿಟ್ಟ. ಇದಾದ್ಮೇಲೆ ನೆಕ್ಸ್ಟ್ ಸ್ಟಾಪ್ ಬರುತ್ತೆ ನಮ್ದು ಕಾಜಿಪೇಟ್ ಅಂಥೇಳಿ. ಇಲ್ಲಿ ನೋಡ್ರಿ, ಕಾಚಿಗುಡ್ಡ ಡಿಪಾರ್ಟ್ ಆದ್ವಿ ಹೇಳ್ದಂಗೆ. ಇದು ಪಾರ್ಸಲ್ ಆಫೀಸ್ ಐತೆ ನೋಡ್ರಿ. ನಿಮ್ದೇನರ ಗಾಡಿ ಪಾರ್ಸಲ್ ಗೀರ್ಸಲ್ ಮಾಡಿದ್ರೆ ಈ ಟೈಪ್ ಆಫೀಸ್ ಇರುತ್ತೆ. ಈಗ ಮಲ್ಕಾಜ್ಗಿರಿ ಕ್ರಾಸ್ ಮಾಡತ್ತೇವೆ ರೀ. ಈಗ ನಾವು ಆನ್ಲೈನ್ ಒಳಗೆ ಫುಡ್ ಆರ್ಡರ್ ಮಾಡೋದು ಹೆಂಗಂತ ನೋಡೋಣ ಬರ್ರಿ. ಇಲ್ಲಿ ಟ್ರೈನಾಗಿಂದಂತೂ ಪ್ಯಾಂಟ್ರಿ ಇಲ್ಲ, ಸೈಡ್ ಪ್ಯಾಂಟ್ರಿ ನಾನು ನಿಮ್ಗೆ ತೋರಿಸ್ಬಿಟ್ಟೆ ಬೆಳಗ್ಗೆ ಮಾರ್ನಿಂಗ್. ಅದಕ್ಕೆ IRCTC ಕ್ಯಾಟ್ರಿಂಗ್ ಅಂತ ನೋಡ್ರಿ, ಇವೆಲ್ಲ ಸ್ಪಾನ್ಸರ್ಡ್ ಬರ್ತಾವೆ. ಇವನ್ನೆಲ್ಲ ಬಿಟ್ಟು ನೀವು ತೆಳಗೆ ಬರ್ಬಿಟ್ಟು IRCTC ಕ್ಯಾಟ್ರಿಂಗ್ ಅಂತೇಳಿ ಆಫಿಷಿಯಲ್ ವೆಬ್ಸೈಟ್ ಸಿಗುತ್ತೆ. ಅಲ್ಲೇ ನಿಮ್ಮ PNR ನಂಬರ್ ಪೇಸ್ಟ್ ಮಾಡಿರಿ, ಕಾಪಿ ಮಾಡ್ಕೊರಿ. PNR ನಂಬರ್ ಅಂದ್ರೆ ನಿಮ್ಮ ಟಿಕೆಟ್ ಒಳಗೆ ಇರುತ್ತೆ. ಈಗ ನೋಡಿರಿ ಊಟ ಎಲ್ಲೆಲ್ಲಿ ಬರುತ್ತೆ ಅಂತೇಳಿ ತೋರಿಸ್ಯಾರ. ಕಾಜಿಪೇಟೆ, ಬಲ್ಲಾರ್ಷ, ಚಂದ್ರಪುರ, ನಾಗ್ಪುರ ಅಂತ ತೋರಿಸ್ಯಾರ. ನಮ್ಗೆ ಕಾಜಿಪೇಟೆ ಸಮೀಪ ಐತಿ, ಅಲ್ಲೇ ಮಾಡಿಬಿಡೋಣ. 1 ಗಂಟೆಗೆ ಐತಿ. ನೀವು 90 ಮಿನಿಟ್ಸ್ ಲಘು ಮಾಡ್ಬೇಕು, ಬಟ್ ಈಗೇನೋ ಚೇಂಜ್ ಮಾಡ್ರಿ ಅನ್ಸುತ್ತೆ, 30 ಮಿನಿಟ್ಸ್ ಇರ್ಬೋದು ಮೇ ಬಿ. ನೀವು ಲಘುನನ್ನು ಬುಕ್ ಮಾಡ್ಕೊಂಬಿಟ್ರಿ. ಡೊಮಿನೋಸ್ ಐತಿ, ರೈಲ್ ಫುಡ್, ರೈಲ್ ಯಾತ್ರಿ, ಇವೆಲ್ಲ ಬರೀ ಇವು ಅಂದ್ರೆ ಮಿಡಲ್ ಮ್ಯಾನಾಗಿ ವರ್ಕ್ ಮಾಡ್ತಾವೆ. ಬಟ್ ಒಳಗೆ ನೋಡ್ರಿ, ಇವರು ರೈಲ್ ಫುಡ್ ಅವರು ಲಾಸ್ಟ್ ಸೆಕೆಂಡ್ ರೈಲ್ ಯಾತ್ರಿದವ್ರದ್ದು ಲಾಸನ, ಝೂಪ್ದವ್ರದ್ದು ಲಾಸನ,
ರಾಜ್ಭೋಗ್ದವ್ರದ್ದು ಲಾಸನ. ನೀವು ಎಲ್ಲಿ ಮಾಡ್ಕೊಂಡ್ರು ಒಂದೇ ಕಡೆಯಿಂದ ಬರುತ್ತೆ. ಈಗ ನಾನು ಇಲ್ಲಿಂದ ಲಾಸೆ ಕೆಟರರ್ಸ್ ಕಡೆಯಿಂದ ಮಾಡ್ತೇನೆ ಅಂತ ನೋಡೋಣ. ಇಲ್ಲಿ ನೋಡ್ರಿ ಇಲ್ಲಿ ರೇಟ್ 191 ಐತಿ. ವೆಜ್ ಮಿನಿ ಥಾಲಿ, ವೆಜ್ ಡಿಲುಕ್ಸ್ ಥಾಲಿ, ಚಿಕನ್ ಥಾಲಿ, ಎಗ್ ಥಾಲಿ ಎಲ್ಲ ಐತಿ. ನಾನು ಏನು ತೊಗೋಬೇಕಂತ ಯೋಚನೆ ಮಾಡೇನಂದ್ರೆ ಈಗ ನಾವು ವೆಜ್ ಡೆಲೆಕ್ಸ್ ಥಾಲಿ ಆರ್ಡ್ರ್ ಮಾಡೋಣ. ಇದ್ರೊಳಗೆ ಡೆಲೆಕ್ಸ್ ಥಾಲಿ ಒಳಗೆ ಏನೇನು ಬರುತ್ತಂದ್ರೆ ಪನ್ನೀರ್ ಬಟರ್ ಮಸಾಲ 100 ಗ್ರಾಮ, ಸೀಸ್ನಲ್ ವೆಜ್ ಐತಿ, ದಾಲ್, ರೈಸ್, ಚಪಾತಿ 2, ಸ್ವೀಟ್ ಮತ್ತು ಸಲಾಡ್ ಪಿಕಲ್ ಐತಿ. ಇದನ್ನ ಆ್ಯಡ್ ಮಾಡ್ಕೊಂಬಿಡೋಣ ಬರ್ರಿ. ಇದನ್ನ ಆ್ಯಡ್ ಮಾಡ್ಕೊಂಡು ಚಕೋಟ್ ಹೊಡ್ಬೇಕಿಲ್ಲ. ಚಕೋಟ್ ಹೊಡೆದು ಕೊಡಕ್ಕೆ ಟೋಟಲ್ ಎಷ್ಟು ಆತ? 220 ರೂಪಾಯಿ ಆತು ನೋಡ್ರಿ, ಟ್ಯಾಕ್ಸ್ ಎಲ್ಲ ಹಿಡ್ದು. ಇಷ್ಟ ಆರ್ಡ್ರ್ ಹೊಡೆದ್ಬಿಟ್ಟು ಸಾಕು. ನಿಮ್ಮ ಮೊಬೈಲ್ ನಂಬರ್ದು ಎಲ್ಲ ಹಾಕ್ಬೇಕಲ್ಲ ಅಷ್ಟು, ಮತ್ತೇನಿಲ್ಲ ರೀ. ಇಲ್ಲಿ ನೋಡ್ರಿ, ಇಲ್ಲಿ ನಾನು ಕ್ಯಾಶ್ ಆನ್ ಡೆಲಿವರಿ ಚೂಸ್ ಮಾಡ್ಕೊಂಡೀನಿ. ಪ್ಲೇಸ್ ಆರ್ಡ್ರ್ ಬಂದುಬಿಟ್ಟು ಇನ್ನು ಕಾಜಿಪೇಟ್ ಒಳಗೆ ಬರುತ್ತೆ. ಇನ್ನೊಂದು ಅವರ್ ಆಗ್ಬೋದು ರೀ, ಯಾಕಂದ್ರೆ ಡಿಲೇ ಇರೋ ಸಂಬಂಧ. ಕಾಜಿಪೇಟ್ ಜಂಕ್ಷನಿಗೆ ಎಂಟ್ರ್ ಅದೀವಿ ನೋಡ್ರಿ. ಈಗ ಇಲ್ಲಿ ನೋಡ್ರಿ, ಇಲ್ಲ ನಂದೊಂದು ಜೋಡಿ ಚಪ್ಪಲ್ಲ ತೆಳಗೆ ಬಿಟ್ಟು ಮಲ್ಕೊಂಡಿದ್ದೆ. ಒಂದು ಚಪ್ಪಲ್ ಇಲ್ಲ ಬರಗಾಲ ಬಂದನಿ ಹೊರಗೆ. ನಾನು ಚಪ್ಪಲ್ ಬಿಟ್ಟು ಮತ್ತೆ ಎಲ್ಲಿ ಹೋಗಿಲ್ಲ ರೀ, ಅಲ್ಲೇ ಮುಕ್ಕೊಂಡೇನೆ. ಒಂದು ಚಪ್ಪಲ್ ಐತಿ, ಇನ್ನೊಂದು ಚಪ್ಪಲ್ ಇಲ್ಲ. 4-5 ಸೀಟ್ ತೆಳಗೆ ನೋಡಿದ್ವಿ, ಸಿಗಲಿಲ್ಲ. ಸುಮ್ಮನೆ ಸ್ಟೇಷನ್ ಬಂದಂತೇಳಿ ಓಡ್ ಬಂದೆ. ಇಲ್ಲಿ ನಮ್ದು ಊಟನೂ ಬರುತ್ತೆ, ಆರ್ಡ್ರ್ ಮಾಡಿದ್ದೆ, ತೋರಿಸ್ತೀನಿ ಹೆಂಗೆ ಬರುತ್ತೆ. ಇನ್ನು ಕ್ಯಾಶ್ ಆನ್ ಡೆಲಿವರಿ ಮಾಡೀನಿ ಕಾಜಿಪೇಟ್ ಜಂಕ್ಷನಿಗೆ. ಈಗ ಎಂಟ್ರ್ ಅದೀವಿ ನಾವು. ಕರೆಕ್ಟ್ 1 ತಾಸು ಡಿಲೇ ಆದಮೇಲೆ ಯಶವಂತಪುರ ಗೋರಖ್ಪುರ್ ಎಕ್ಸ್ಪ್ರೆಸ್ ಎಂಟ್ರ್ ಆಗೈತ್ರಿ. ಎಲ್ಲಿಗೆ ಹೇಳ್ರಿ? ಕಾಜಿಪೇಟಿಗೆ, ಕಾಜಿಪೇಟ್ ಜಂಕ್ಷನಿಗೆ. ಕಾಜಿಪೇಟ್ ಜಂಕ್ಷನಿಗೆ 1 ಗಂಟೆಗೆ ಟೈಮಿಂಗಿಂತ 2 ಗಂಟೆಗೆ ಬಂದೀವಿ. ಕಾಜಿಪೇಟಿಗೆ ಜಂಕ್ಷನ್ ಯಾಕಂದ್ರಪ್ಪ ಅಂದ್ರೆ ಇಲ್ಲಿಂದ ಒಂದು ಲೈನ್ ಹೋಗೈತ್ರಿ, ವರಂಗಲ್, ಖಮ್ಮಂ, ವಿಜಯವಾಡಕ್ಕೆ. ಅದಕ್ಕೆ ನಾನು ಚಪ್ಪಲ್ ಹಾಕೊಂಬರ್ಲಿದ್ದು ಫುಲ್ ಕಾಲು ಸುಡತ್ತವ್ರಿ. ಒಳಗೆ ಹೋಗ್ಬರ್ರಿ ಮೊದಲ, ನಂದು ಆರ್ಡ್ರು ಬರುತ್ತೆ ನೋಡೋಣ. ಆರ್ಡ್ರ್ ಬಂತು ರೀ. ಸ್ಕ್ಯಾನರ್ जल्दी जल्दी करो भैया। 220 जल्दी। ಆಯ್ತು ನೋಡ್ರಿ, ಬಂದು ಕೊಟ್ಟು ಹೋದ ಆರ್ಡ್ರ್. ಏನೈತೆ ಅಂತೇಳಿ ನೋಡೋಣ ಬರ್ರಿ. ಸೀಟಿಗೆ ಹೋಗಿ ಇಷ್ಟು ಬಿಸಿಲಿತ್ತು ಹೇಳ್ರಿ. ಇದು ಕಾಜಿಪೇಟ್ ಒಳಗೆ 42 ಡಿಗ್ರಿ. ಕಾಲು ಹಿಡ್ಕೊಡಕ್ಕೆ ಫುಲ್ ಕೆಂಡದಾಗಿಟ್ಟಂಗೆ ಆಯ್ತು. ನಿಮ್ಗೆ ಪಟ್ನ ಇದನ್ನು ಕಾಜಿಪೇಟದ ಬಗ್ಗೆ ಹೇಳಿ ಓಡ್ ಬಂದ್ಬಿಟ್ಟೆ. 42 ಡಿಗ್ರಿ ರೀ. ಈ ಎಕ್ಸ್ಪೆಕ್ಟ್ ಮಾಡೋಕ್ಕಾಗತ್ತೆ ಎಂಥ ಹೀಟ್ ವೇವಿಗೆ. ನನ್ನ ಮೊಬೈಲಿಗೆ ಕಂಟಿನ್ಯೂಸ್ ನೋಟಿಫಿಕೇಶನ್ ಬರ್ತವೆ, 2 ಮೊಬೈಲಿಗೆ. ಇದು ಆರೆಂಜ್ ಅಲರ್ಟ್, ಹೀಟ್ ವೇವ್ ಅಂತೇಳಿ ಪಟ್ನ ಒಳಗೆ ಓಡ್ ಬಂದೆ. ಅಷ್ಟೊತ್ತಿಗೆ ಆರ್ಡ್ರ್ ಕೊಡೋಕೆ ಬಂದಿದ್ದೆ. ನೋಡೇ ನನಗೆ ಯಾಕೋ ಚಲೋ ಅನ್ನಿಸ್ಲಿಲ್ಲ. ಬಟ್ ನೀವು ತೋರಿಸ್ತಾನೆ ನಿಮಗೆ ರಿವ್ಯೂ ಮಾಡಿ ಹೇಳ್ತೀನಿ 220 ರೂಪಾಯಿ ಹೆಂಗೈತೆ ಅಂತೇಳಿ. ಬೇಸಿಕ್ ಪ್ಯಾಕೇಜಿಂಗ್ ಐತ್ರಿ ಊಟದ, ಅಷ್ಟೇನು ಇದಿಲ್ಲ. ನೋಡೋಣ. 2 ಚಪಾತಿ ಐತಿ, ರೈಸ್ ಐತಿ, ಇದು ಪಲಾವ್ ಟೈಪ್ ಅನ್ಸತೈತಿ, ಸಲಾಡ್, ಮತ್ತು ಇಲ್ಲಿ ಪನ್ನೀರ್ ಐತ್ರಿ. ಸಣ್ಣ ಪೀಸ 1-7-8 ಅದಾವೆ. ಮತ್ತು ಹಲ್ವಾ ಐತಿ. ಇಲ್ಲಿ ರಾಯ್ತಾ ಟೈಪ್ ಮೊಸರು ಐತಿ, ಫುಲ್ ನೀರು ಐತಿ. ಇಲ್ಲಿ ರಾಯ್ತಾ ಟೈಪ್ ಮೊಸರು ಐತಲ್ರಿ, ಇದು ಫುಲ್ ನೀರು ಐತಿ. ದಾಲ್ ಅದು ಸ್ವಲ್ಪ ನೀರು ಅನ್ಸತೈತಿ. ಇಲ್ಲಿ ಪಲ್ಯನೂ ನೀರು ಅನ್ಸತೈತಿ ನೋಡ್ರಿ. ನಮ್ಗೆ ನೋಡಿದ್ಕೊಡ್ಕೊ ಫಸ್ಟ್ ಇಂಪ್ರೆಷನ್ ಅಂತೂ ಚಲೋ ಇಲ್ಲ. ನೋಡೋಣ, ತಿಂದು ಹೇಳ್ತೀನಿ ಹೆಂಗೈತೆ ಅಂತೇಳಿ. ನೋಡೋಣ ಬರ್ರಿ, ಫಸ್ಟ್ ನೋಡೋಣ ಬರ್ರಿ ಟೇಸ್ಟ್ ಹೆಂಗೈತೆ ಅಂತೇಳಿ. ಚಪಾತಿ ಬಿಸಿನೇ ಇಲ್ರಿ. ಇಲ್ಲಿ ನೋಡ್ರಿ ಚಪಾತಿ ನನಗೆ ಒಂಥರ ಅನ್ಸಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ರೀ. ಏನರ ಒಂದಿಟ್ಟು ಸ್ಯಾಟಿಸ್ಫ್ಯಾಕ್ಷನ್ ಇರಲಿಲ್ಲ ಅಂದ್ರೆ ರೊಕ್ಕ ವೇಸ್ಟ್ ಆಗಿದ್ದಕ್ಕೆ ಭಾಳ ಫೀಲ್ ಆಗತ್ತೆ ರೀ. ನಿಮಗೂ ಹಂಗೆ ಆಗ್ಬಾರ್ದು ಅಂತೇಳಿ ನಾನು ತೋರಿಸೋದೀನಿ. ಇದು ಕಾಜಿಪೇಟ್ ಒಳಗೆ ಆರ್ಡ್ರ್ ಮಾಡಿದ್ದೆ. ನೋಡೋಣ ಬರ್ರಿ ಹೆಂಗೈತೆ. ಇದ್ರೊಳಗೆ ಕರೆಕ್ಟ್ ಹೇಳ್ರಿ, ನಾನು ಪೂರ್ತಿ ಮಸಾಲೆ ಹೋಗಿದ್ಬಿಟ್ರೆ, ಮಸಾಲೆ ಹೋಗೋದು ನೀರು ಹಾಕಿಬಿಟ್ರೆ ಮತ್ತು ಒಂದು ಸ್ವಲ್ಪ ಮೊಸರು ಹಾಕ್ಯಾರ. ಮಾಡಿದ್ದು ಹಂಗೆ ಅವ್ರ ಪನ್ನೀರ್ ಬಟ್ರ್ ಮಸಾಲ ಅಂತ ಹೇಳೋದು. ಅಯ್ಯೋ ತಿಂದರು, ರೊಕ್ಕ ತಿಂದರು. ಚಲೋ ಇಲ್ರಿ. ಇಲ್ಲೇ ಟ್ರೈನಿಂದ 120 ರೂಪಾಯಿ ತಾಲಿ ಅಂದಾಗ ಅದನ್ನ ತೊಗೊಂಬಿಟ್ರೆ ಚಲೋ ಇತ್ತು. ಮತ್ತು ಇದು ಪಲ್ಯ ನೋಡೋಣ. ಪಲ್ಯ ಇಲ್ಲೈತೆ ನೋಡ್ರಿ. ಇದ್ರೊಳಗೆ ಆಲೂಗಡ್ಡೆ, ಬೀನ್ಸ್ ಅದಾವ. ಇದೊಂದು ಸ್ವಲ್ಪ ಚಲೋ ಇದೆ ರೀ. ಯಾಕಂದ್ರೆ ಇದೇ ಗ್ರೇವಿ ಒಳಗೆ ಇವ್ನು ಮಿಕ್ಸ್ ಮಾಡ್ದಂಗೆ ಐತಿ. ಅದಕ್ಕೆ ಸ್ವಲ್ಪ ಮಸಾಲೆ ಜಾಸ್ತಿ ಆಗ್ದಂಗೆ ಐತಿ. ಮತ್ತು ಈಗ ದಾಲ್ ಟೇಸ್ಟ್ ಮಾಡಿ ನೋಡೋದಾದ್ರೆ
ಹಾಲು ಚಲೋ ಐತ್ರಿ ಬಟ್ ಎಲ್ಲ ಆರೈತ್ರಿ ಎಲ್ಲ ಆರೈತಿ ಬಟ್ ಟ್ರೈನ್ ಏನಾರ ಲೇಟ್ ಆಗಿದ್ದಕ್ಕೆ ಇರ್ಬೋದು ಮೇ ಬಿ ರೈಸ್ ಸ್ವಲ್ಪ ದಾಲ್ ಹಾಕೊಂತ ಹೇಳ್ತಾನೆ ನನಗೆ ಫುಲ್ ಮೂಡ್ ಆಫ್ ಆಗಿಬಿಡ್ತಿದೆ ನೋಡಿ ರೈಸ್ ಮಸ್ತ್ ಐತ್ರಿ ಕರ್ನು ಮಸ್ತ್ ಐತಿ ಭಾಳ ಮಸ್ತ್ ರೈಸ್ ಕಾಜಿಪೇಟದಾಗ ಏನ್ರ ಊಟ ಆರ್ಡ್ರ್ ಮಾಡಕ್ಕೆ ಯೋಚನೆ ಮಾಡಕ್ಕೆ ಮಾಡ್ಕೊಳಕ್ಕೆ ಹೋಗ್ಬಿಡ್ರಿ ಚಲೋ ಇಲ್ಲ ಅಲ್ಲ ಇದೆಲ್ಲ ಲಾಸ್ಟ್ ಸೆಕೆಂಡ್ ರೈಸ್ ಚಲೋ ಇಲ್ಲ ಕಾಜಿಪೇಟದಾಗ ತೊಗೊಳಕ್ಕೆ ಹೋಗ್ಬಿಡ್ರಿ ನೀವು ಒಂದು ಕೆಲಸ ಮಾಡಿಬಿಡ್ರಿ ಮಧ್ಯಾಹ್ನ ಊಟಕ್ಕೆ ನೀವು ಕಾಜಿಪೇಟೆಗೆ ಬರ್ದಾಗ್ತದೆ ಡಾಮಿನೋಸ್ ಪಿಜ್ಜಾ ತೋರಿ ಇಲ್ಲಾಂದ್ರೆ ಇದು ಕಾಜಿಪೇಟೆ ಸ್ಟೇಷನ್ ಒಳಗೂ ಇದೇ ಬಂದೈತ್ರಿ ಊಟ ತೊಗೊಳಕ್ಕೆ ಹೋಗ್ಬಿಟ್ರೆ ನೀವು ಇದರಿಂದ ಕಾಚಿಗುಡ್ಡೆಯಿಂದ ಏನಾರ ಆರ್ಡ್ರ್ ಮಾಡ್ಕೊಂಡು ಇಟ್ಕೊಂಡ್ಬಿಡೋದು ಬೇಷ ಇಲ್ಲಾಂದ್ರೆ ಕಾಜಿಪೇಟೆದಾಗ ಸರಿ ಇಲ್ಲ ನೋಡ್ರಿ ಈ ಟೈಮಿಂಗಿಗೆ ಇದು ಊಟ ಇಲ್ಲಿ ಸರಿ ಇಲ್ಲ ಊಟ ಆತ್ರಿ ಹೇಳ್ದಂಗೆ ಟೇಸ್ಟ್ ಇರಲಿಲ್ಲ ಊಟ ಏನೂ ಇರಲಿಲ್ಲ ಹೇಳ್ತಾರಲ್ರಿ ನಮ್ಮ ಕಡೆ ಗಂಧಿಲ್ಲ ಗಾಳಿಲ್ಲ ಅಂತೇಳಿ ಹಂಗೆ ಇತ್ತು ಈಗ ನಾವು ಕಾಜಿಪೇಟೆ ಈಗ ಬಿಡತ್ತೀವಿ ಔಟ್ರದಾಗ ನಾವು ಊಟ ಮಾಡಿದ್ರು ಇಲ್ಲಿ ಕಾಜಿಪೇಟೆದಾಗ ಐತಿ ಮತ್ತು ನಾನು ಚಪ್ಪಲ್ ಕಳೆದಿದ್ದು ಇನ್ನೂ ಸಿಕ್ಕಿನೇ ಇಲ್ರಿ ಅದ ಅವ್ರ ಕೇರ್ ಗುಡ್ಕ ಅಲ್ಲೇ ಎಲ್ಲರ ಕೆಳಗಿರ್ಬೇಕಂದ್ರೆ ನೋಡೋಣ ಸಿಗುತ್ತೆ ಆಮೇಲೆ ನೋಡಿ ಬಟ್ ಈಗ ನೆಕ್ಸ್ಟ್ ಸ್ಟಾಪ್ ಬಂದುಬಿಟ್ಟ ಸಿರ್ಪುರ್ ಕಾಗಜ್ ನಗರ 150 ಕಿಲೋಮೀಟ್ರ್ ಏನೋ ಆದಮೇಲೆ ಐತಿ ಆಮೇಲೆ ಬಲ್ಲಾರ್ಷಾ ಚಂದ್ರಾಪುರ ನಾಗ್ಪುರ ಆದ್ಮೇಲೆ ಡೈರೆಕ್ಟ್ ಇಟಾರ್ಸಿ ಹೋಗ್ತೀವಿ ರೀ ನಾವು ಇಟಾರ್ಸಿಯಿಂದ ಅಲ್ಲಿ ಭೋಪಾಲ ನಡ್ಕೊಂಡ್ 2 ಸ್ಟಾಪ್ ಬರ್ತಾವೆ ಭೋಪಾಲದಿಂದ ಝಾನ್ಸಿಯಿಂದ ಇದಕ್ಕೆ ಕಾನ್ಪುರ ರೂಟ್ ತೊಗೊಳ್ತಿರೋದು ಕಾನ್ಪುರ ಲಕ್ನೋ ಅಯೋಧ್ಯೆ ನಾಳೆ ಸಂಜೆ ಮಟ್ಟ ಜರ್ನಿ ಇದೆ ಈಗ ಏನಂದ್ರು 15 ತಾಸಿನ ಜರ್ನಿ ನೋಡ್ರಿ ಇದು ಈಗ 15 ತಾಸಿನ ಜರ್ನಿ ಕಂಪ್ಲೀಟ್ ಮಾಡಿದ್ದೀವಿ ಇನ್ನು 25 ತಾಸಿನ ಜರ್ನಿ ಐತಿ ನೋಡೋಣಂತೆ ಏನಾಗುತ್ತೆ ಊಟ ಮಾಡಿ ಮಲ್ಕೊಂಡ್ಬಿಟ್ಟಿದ್ದೆ ರೀ ಎದ್ದು ನೋಡೋಕೆ ಸಿರ್ಪುರ್ ಕಾಗಜ್ ನಗರ್ ಇನ್ನೂ ಬಂದಿರಲಿಲ್ಲ ಬಟ್ ನಾ ಕವರ್ ಮಾಡಲಿಲ್ಲ ರೀ ಅದನ್ನ ಯಾಕಂದ್ರೆ ರೀಸನ್ ಹೇಳ್ತೀನಿ ನಿಮಗೆ ಸಿರ್ಪುರ್ ಕಾಗಜ್ ನಗರ್ ಇನ್ನೂ ಬಂದಿರಲಿಲ್ಲ ಎಷ್ಟಂದ್ರೆ 6 ಗಂಟೆ ಆಗಿತ್ತು 3 ಗಂಟೆಗೇನೋ ಹೋಗ್ಬೇಕಿತ್ತು ನಾವು ಸಿರ್ಪುರ್ ಕಾಗಜ್ ನಗರಿಗೆ 4 ಗಂಟೆಗೆ ಹೋಗ್ಬೇಕಿತ್ತು 2 ತಾಸು ಡಿಲೇ ಇದ್ದ ನೋಡಿ ನನಗೂ ಇದೇನು ಸಿರ್ಪುರ್ ಕಾಗಜ್ ನಗರ್ ಈಗ ಬಂತಲ್ಲ ಅಂತ ಹೇಳಿ ತೆಗೆದು ನೋಡ್ತೀನಿ ಎಲ್ಲ ಮೇನ್ ಓವರ್ಟೇಕ್ಸ್ ಏನೇ ಇದ್ದು ಅಲ್ರಿ ಎಲ್ಲ ಓವರ್ಟೇಕ್ ಹೊಡ್ಕೊಂಡು ಹೋಗ್ಬಿಟ್ಟಿದ್ದು ಅಷ್ಟರೊಳಗೆ ಯಾವ್ದ್ಯಾವ್ದಂದ್ರೆ ಚೆನ್ನೈ ದುರಂತೋ ಚೆನ್ನೈ ನಿಜಾಮುದ್ದೀನ್ ಇದು ರಾಜಧಾನಿ ಕೇರಳ ಎಕ್ಸ್ಪ್ರೆಸ್ ಎಲ್ಲ ಓವರ್ಟೇಕ್ ಹೊಡ್ಕೊಂಡು ಹೋಗ್ಬಿಟ್ಟಿದ್ದು ರೀ ನೋಡಿ ಸ್ವಲ್ಪ ಬೇಜಾರಾಯ್ತು ಯಾಕಂದ್ರೆ ನಾನು ಓವರ್ಟೇಕ್ ಎಲ್ಲಿ ಅನ್ಕೊಂಡಿದ್ದೆ ಅಂದ್ರೆ ಬಲ್ಲಾರ್ಷಾದಲ್ಲಿ ಅದು ಅಕ್ಕದಂದು ನಾ ಮಾಡಿದ್ದೀನಿ ರೀ ಬಲ್ಲಾರ್ಷಾ ಆದ್ಮೇಲೆ ಯಾಕಂದ್ರೆ ನನಗೆ ಇನ್ಫೋರ್ದು ಹಂಗಿತ್ತು ಬಟ್ ಇವರು ಓವರ್ಟೇಕ್ ಇಲ್ಲೇ ಹೊಡಿಸ್ಬಿಟ್ಟಿದ್ರು ಇಲ್ಲಿ ನೋಡ್ರಿ ಇಲ್ಲಿ ಜಸ್ಟ್ ನೋಡ್ರಿ ಇಲ್ಲಿ ನೀವು ಬ್ರಿಡ್ಜ್ ಮೇಲೆ ಯಾರೋ ನಿಂತಿದ್ರು ಫೋನ್ ಹಿಡ್ಕೊಂಡದು ಬ್ರಿಡ್ಜ್ ಮೇಲೆ ವಿಡಿಯೋ ಮಾಡಿದ್ರೆ ಕಲ್ಗೊತ್ತಿದ್ರು ಅನಿಸ್ತದೆ ಮೇ ಬಿ ಗೊತ್ತಿಲ್ಲ ಮತ್ತು ನಾವೀಗ ಮಾತಾಡ್ಬೇಕಂದ್ರೆ ಬಲ್ಲಾರ್ಷಾಗ ನಾವು ಎಷ್ಟು 5:30ಗೇನೋ ಹೋಗ್ಬೇಕಿತ್ತು ಈಗ 7 ಗಂಟೆ ಆಗಕ್ಕೆ ಬಂತ ಇನ್ನೂ ತಲುಪಿಲ್ಲ ಟ್ರೈನ್ 2 ಗಂಟೆ ಮೇಲೆ ಲೇಟ್ ಇತ್ತು ಈಗ 1-2 ಗಂಟೆ ಕಡಿಮೆ ಆಗೈತೆ ಅಂತ ಅನ್ಕೋತಾನೆ ನಾನು ನೋಡೋಣ ಈಗ ಬಲ್ಲಾರ್ಷಾ ಇನ್ನೂ ಮುಟ್ಟೋತೀವಿ ಇನ್ನೂ ಡೆಸ್ಟಿನೇಷನಿಗೆ ಯಾವಾಗ ಮುಟ್ತೀವಿ ಯಾರಿಗೆ ಗೊತ್ತು ಇಲ್ಲೇ ಇಷ್ಟು ಡಿಲೇ ಆದ್ರೆ ಇದು ಇನ್ನೂ ಡಬಲ್ ಇದು ಟ್ರಾಫಿಕ್ ಸೆಕ್ಷನ್ ರೀ ಇದಕ್ಕೇನು ಕೇರ ಮಾಡೋವಲ್ಲ ರೀ ಟ್ರೈನಿಗೆ ಅಷ್ಟೇನು ಪ್ರಿಯಾರಿಟಿನೂ ಇಲ್ಲ ರೀ ಇದಕ್ಕೆ ಏನು ಪ್ರಿಯಾರಿಟಿನೂ ಇಲ್ಲ ನಾರ್ಮಲ್ ಎಕ್ಸ್ಪ್ರೆಸ್ ಟ್ರೈನ್ ನೋಡ್ರಿ ಮತ್ತು ಸಿಗ್ನಲ್ ರೆಡ್ ಐತೆ ನಮ್ಗೆ ಯಾಕಂದ್ರೆ ನಮ್ಮ ಮುಂದೆ 3 ಟ್ರೈನ್ ಹೊಂಟವ್ರಿ ನಾ ಹೇಳ್ದಂಗೆ ಯಾವ್ದು ಬಂತ ವ್ಯಾಗ್ 12B ಪಾರ್ಸಲ್ ವ್ಯಾನ್ ನೋಡ್ರಿ ಅದು ಫಿನ್ ವ್ಯಾಗ್ 12 12,000 ಟೋಟಲ್ 24,000 ಹಾರ್ಸ್ ಪವರ್ ನೋಡ್ರಿ ಅದು ಎಕ್ಸ್ಪೆಕ್ಟ್ ಮಾಡೋಕ್ಕಾಗತ್ತಾ ಎಷ್ಟು ಪವರ್ ಅಂತೇಳಿ ಇಲ್ಲಿ ನೋಡ್ರಿ ಇಲ್ಲಿ ಬಲ್ಲಾರ್ಷಾ ಔಟ್ರದಾಗ ತರಬೇರ ಯಾಕಂದ್ರೆ ಬಲ್ಲಾರ್ಷಾ ಒಳಗೆ ಯಾವ ಟ್ರೈನ್ ಐತೆ ನೋಡ್ರಿ ಇಲ್ಲಿ
ತಡ್ರಿ. ಹಾಂ, ಈಗ ಜಸ್ಟ್ ಡಿಪಾರ್ಟ್ ಆಯ್ತು ನೋಡ್ರಿ. ಹಜರತ್ ನಿಜಾಮುದ್ದೀನ್ ದುರಂತೋ ಎಕ್ಸ್ಪ್ರೆಸ್ ಐತಿ, ಅದ್ರ ಸಂಬಂಧ ನಮಗೆ ತರಬೇಡ. ಈಗ ನಮ್ಮನ್ನು ಒಳಗೆ ಬಿಟ್ಟು ಹೋಗೋದು. ದಾನಾಪುರ ಸೂಪರ್ ಫಾಸ್ಟ್ ನಮ್ಮ ಹಿಂದಿಂದ ಬರೋದೈತಿ. ಹರಾವಡ್ ಬಲ್ಲಾರ್ ಸೈಡ್ ಹೋಗ್ಬೈ, ಇದೆಲ್ಲ ಐತ್ರಿ ಟ್ರೈನ್? ನನಗಂತೂ ಕಾಣತ್ತಿಲ್ಲ. ನಮ್ಮದು ಬಲ್ಲಾರ್ ಸೈಡ್ ಒಳಗೆ ಐತಿ ನೋಡ್ರಿ. ಇದು ಹೆಂಗೆ ರೀ? ಇದು ನಾವು ಸಾರಿ, ಅದು ಎರಡು ಒಳಗೆ ಅದೈತಿ. ನಾವು 2 ಕಿಲೋಮೀಟರ್ ಇದ್ದೀವಿ ಬಲ್ಲಾರ್ ಶಾಗ. ನಮ್ಮ ಮುಂದೆ ಅದು ನಮ್ಮನ್ನು ಓಟೆ ಕೊಡ್ತೈತೆ ನೋಡ್ರಿ. ಅದು ಎಷ್ಟು ಗಂಟೆಗೆ ಬಿಟ್ಟಿತ್ತಂದ್ರೆ ಸಿಕಂದ್ರಾಬಾದ ಅದು 3 ತಾಸು ಡಿಲೇ ಅನ್ಬಿಟ್ರಿ ಅವ. ಬಟ್ ಅವು ನಮ್ಮನ್ನು ಓಟೆ ಕೊಡ್ಕೊಂಡು ಎಲ್ಲೋ ಎಲ್ಲಿ ಅಂತ ನೋಡೋದಾದ್ರೆ ಅವ ನಮ್ಮನ್ನು ಓಟೆ ಇಲ್ಲ ಇವನ್ನ ಎಲ್ಲರೂ ಓಟೆ ಕೊಡ್ಕೊಂಡಿದ್ದಾರೆ. ಸಾರಿ ಹಿಂಗೈತೆ ನೋಡ್ರಿ. ಇಲ್ಲಿ ಬಿಸಿಗಾಳಿ ಭಾಳ ಹೊಡ್ಯೋದ್ರಿ ಹೊರಗೆ ಬಂದು ಕೊಡ್ಕ. ಈಗಂತೂ 42 ಡಿಗ್ರಿಗೆ ಏನೇ ಹೈಪ್ ಇತ್ತಲ್ರಿ, ಅದು ಕಂಟಿನ್ಯೂ ಇನ್ನೂ ಐತಿ. ಈಗ ಎಷ್ಟು 6:30 ಆಗತ್ರು. ನೋಡೋಣ ಏನಾಗುತ್ತೆ ಹೇಳ್ತೇನೆ ನಾನು ನಿಮ್ಗೆ. ಬಟ್ ಬಿಸಿಗಾಳಿ ಹೊಡ್ಯಾತಲ್ರಿ. ನಾನು ನಮಗೆ ಫುಲ್ ತಂಪನ್ಯಾಗ ಬಂದೆ, ಫುಲ್ ಬಿಸಿಗಾಳಿ. ನಮಗೆ ಬಾಡಿ ಒಳಗೆ ಒಂದು ಸೆನ್ಸೇಷನ್ ಆದಂಗೆ ಆಗುತ್ತಲ್ರಿ, ಹಂಗೆ ಆತು ನೋಡ್ರಿ. ಈಗ ಇಲ್ಲಿ ಬಲ್ಲಾರ್ ಶಾ ಏರಿಯಾ ಒಳಗೆ ಭಾಳ ಬಿಸಿ ಐತಿ. ನಮ್ಮ ಯಶವಂತಪುರ ಗೋರಖ್ಪುರ ಎಕ್ಸ್ಪ್ರೆಸ್ ಇನ್ನೂ 1000 ಕಿಲೋಮೀಟ್ರನ್ನೂ ಜರ್ನಿ ಮಾಡಿಲ್ಲ. ಅಷ್ಟರೊಳಗೆ ಇದ್ರ ಪರಿಸ್ಥಿತಿ ಹೆಂಗೈತಿ ನೀವೇ ನೋಡ್ರಿ. ಇಲ್ಲೇ ಹಿಂಗೈತಿ ಪರಿಸ್ಥಿತಿ. ಮತ್ತು ಇದ್ರೊಳಗೆ ಆನ್ ಬೋರ್ಡ್ ಹೌಸ್ ಕೀಪಿಂಗ್ ಸ್ಟಾಫು ಇಲ್ಲ, ಅಂದ್ರೆ OBHS ಕ್ಲೀನ್ ಮಾಡ್ರೆ ಅದು ಒಂದು ಇದಾಗುತ್ತೆ. ಬಟ್ ಇದನ್ನು ನಾರ್ತ್ ಈಸ್ಟರ್ನ್ ರೈಲ್ವೇಸ್ದವ್ರು ಹ್ಯಾಂಡಲ್ ಮಾಡೋದ್ರಿಂದ ನಾವು ಏನೇ ಹೇಳಿರೋ ಅವ್ರ ಮಟ್ಟ ತಲುಪೋದಿಲ್ಲ. ಇನ್ನು ಸೌತ್ ವೆಸ್ಟರ್ನ್ ರೈಲ್ವೇಸ್ದವ್ರು ಹೇಳಿದ್ರೆ ನಮ್ಮ ಕರ್ನಾಟಕದ್ದಾಗತ್ತಲ್ರಿ ಏನರ ತಲುಪ್ಬೋದು. ಬಟ್ ನಾರ್ತ್ ಈಸ್ಟರ್ನ್ ರೈಲ್ವೇಸಿಗೆ ತಲುಪಬೇಕಂತ ಕಂಪ್ಲೇಂಟ್ ಹಾಕ್ಬೇಕು. ಇಲ್ಲಿ ನೋಡ್ರಿ, ಇಲ್ಲಿ ಏನೋ ಸೆಕೆಂಡ್ ಬ್ಯಾಟ್ರಿ, ಸ್ಟ್ಯಾಂಡ್ ಬೈ ಬ್ಯಾಟ್ರಿ ಹಾಕಿ AC ಇದನ್ನು ಮಾಡ್ರೆ. ಅದನ್ನು ಆ ಟ್ರೈನ್ ಇನ್ನು ಫಸ್ಟಿಗೆ ಅದ ಸಿಕಂದ್ರಾಬಾದ್ ದಾನಾಪುರ್ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ನ ಒಳಗೆ ಬಿಟ್ಟು ಹೋಗ್ತಾರೆ ಬಲ್ಲಾರ್ ಶಾ ಒಳಗೆ. ಅದು ಡಿಪಾರ್ಟ್ ಆದ್ಮೇಲೆ ನಮಗೆ ಸಿಗ್ನಲ್ ಸಿಗುತ್ತೆ. ಇನ್ನು ಏನಿಲ್ಲ ಅಂದ್ರೆ ಒಂದು 15ರಿಂದ 20 ನಿಮಿಷ ವೇಟ್ ಆಗುತ್ತೆ. ಯಾಕಂದ್ರೆ ಅದ್ರ ಲೋಕೋ ಪೈಲಟ್ ಗಾಡಿ ಚೇಂಜ್ ಆಗ್ಬೇಕು. ಯಾಕಂದ್ರೆ CR ಡಿವಿಷನ್ದವ್ರು ಮುಂದೆ ತೊಗೊಂಡು ಹೋಗ್ತಾರೆ ಟ್ರೈನ್ನ. ಇದಕ್ಕೆ ರೀ ಬಲ್ಲಾರ್ ಶಾಯಿಂದನ ಸೆಂಟ್ರಲ್ ರೈಲ್ವೇಸ್ ಝೋನ್ ಸ್ಟಾರ್ಟ್ ಆಗುತ್ತೆ. ಸೆಂಟ್ರಲ್ ರೈಲ್ವೇಸ್ ಈಗ ಇಲ್ಲಿ ಎಲ್ಲೋ ಎಂಡ್ ಆಗಿರುತ್ತೆ, ಸೌತ್ ಸೆಂಟ್ರಲ್ ರೈಲ್ವೆ ಝೋನ್. ಇನ್ನು ಸೆಂಟ್ರಲ್ ರೈಲ್ವೆ ಝೋನ್ ಸ್ಟಾರ್ಟ್ ಆಗುತ್ತೆ. ಈಗ ನಂದು RIC ಬಗ್ಗೆ ಮಾತಾಡ್ಬೇಕಂದ್ರೆ ಈಗ ನಾಗ್ಪುರ್ ಮಠ ಅಂತೂ ಶಾರ್ಟ್ ಐತ್ರಿ. ನಾಗ್ಪುರಿಂದ ಫುಲ್ ಐತಿ ಟ್ರೈನ್. ನೋಡ್ಬೇಕಾ ಸಿಕ್ಕರ ಹಂಗಾತು, ಇಲ್ಲಾಂದ್ರೆ ಇವತ್ತಿನ ನೈಟ್ ಫುಲ್ RICದಾಗ ಕೇಳಿಬೇಕಾಗತ್ತೆ. ನಾಗ್ಪುರ್ ಮಠ ಅಂತೂ ಆರಾಮ್ ಬಂದೆ. ಇನ್ನು ಮುಂದಿಂದ ನೋಡ್ಬೇಕ್ರಿ. ಇಲ್ಲಿ ಮಠ ಏನು ಪ್ರಾಬ್ಲಮ್ ಫೇಸ್ ಆಗಿರಲಿಲ್ಲ ನಂಗೆ. ಚಪ್ಪಲ್ ಕಳೆದಿದ್ದು ಅಲ್ರಿ, ಇನ್ನೊಂದು ಚಪ್ಪಲ್ ಸಿಕ್ತೆ ಅಲ್ಲಿ ಮುಂದೆ ಎಷ್ಟು 5-10 ನಂಬರ್ ಸೀಟಿನ ತೆಳಗಿತ್ತು. ನಾನು ಈಗ ನೋಡಿದೆ, ಏನಿಲ್ಲ ಅಂದ್ರೆ ಒಂದು 15-20 ನಿಮಿಷದಿಂದ ಅಲ್ಲಿ ಮಟ್ಟ ನಾನು ನೋಡಿರ್ಕಿಲ್ಲ. ಹೊರಗೆ ಬಂದುಬಿಟ್ಟಿತ್ತು ಅದು. ಎಲ್ಲರೂ ಹೊರಗೆ ಹಾಕಿ ಸಿಕ್ಬಿಡ್ತದೆ ಒಂದು ಚಪ್ಪಲ್. ಅದು ಖುಷಿ ಆದ್ರಿಪ್ಪ. ಇಲ್ಲಾಂದ್ರೆ ಹೋಗಿ ಚಪ್ಪಲ್ ಕಳ್ಕೊಂಬಂದು ಅಂದಂಗೆ ಆಗಿತ್ತು ಬಾಳೆ. ನೋಡೋಣ ಏನಾಗುತ್ತೆ. ಇನ್ನೂ ತಲುಪಿಲ್ಲ. ನಾನು ಒಂದಿಟ್ಟು ಟೀ ಕುಡ್ದೆ ಸಿಗ್ತೇನೆ ನಿಮ್ಗೆ. ಮತ್ತು ಊಟದ ಏನು ಮಾಡ್ಬೇಕಂತ ನನಗೂ ಯೋಚನೆ ಆಗ್ತೈತೆ ರೀ. ಯಾಕಂದ್ರೆ ಬಲ್ಲಾರ್ ಶಾ ಆದ್ಮೇಲೆ ನಾಗ್ಪುರ್ಗೆ ತೊಗೋಬೇಕಂದ್ರೆ 11 ಗಂಟೆ ಬರ್ತದೆ ಅಂತ ತೋರ್ಸತ್ತೈತೆ ನಾಗ್ಪುರ. ಯಾಕಂದ್ರೆ 9 ಗಂಟೆಗೆ ಅರಾವಿಲ್ಲ ನಾಗ್ಪುರ್ಗೆ. ಈಗೇನಿಲ್ಲ ಅಂದರೂ ಒಂದು 2 ತಾಸು ಲೇಟಾಗಿರೋದ್ರಿಂದ ನಾವು 10:30-11 ಮಟ್ಟ ಅಂತೂ ಮಿನಿಮಮ್ ಹೋಗ್ತೇವೆ. ನಾಗ್ಪುರ ಒಳಗೆ ನಿಮಗೆ ನಾನು ನಾಗ್ಪುರ್ ಬರ್ಫಿ ತೊಗೊಂಡು ತೋರಿಸ್ತೇನೆ. ಮಿಸ್ ಮಾಡೋಕೆ ಹೋಗ್ಬೇಡ್ರಿ. ನಾಗ್ಪುರ್ ಬರ್ಫಿ ಮತ್ತು ಊಟದ ಏನೇನು ವ್ಯವಸ್ಥೆ ಎಲ್ಲ ತೋರಿಸ್ತಾನೆ. ನೀವು ಹಂಗೆ ಮಾಡ್ಕೊಂಡ್ರೆ. ಬಟ್ ಟ್ರೈನ್ ಡಿಲೇ ಆದ್ರೆ ಬಲ್ಲಾರ್ ಶಾದಾಗ ಊಟದ ವ್ಯವಸ್ಥೆ ಮಾಡ್ಕೊಂಬಿಟ್ರಿ. ಟ್ರೈನ್ ಆಗಲಿಲ್ಲ ಅಂದ್ರೆ ನಾಗ್ಪುರ ಮಟ್ಟ ವೇಟ್ ಮಾಡ್ಬೋದು. ನಾಗ್ಪುರದಾಗ ಬೆಸ್ಟ್ ಸಿಗುತ್ತೆ. 4ರಿಂದ 5 ಥರದ ಥಾಲಿ ಸಿಗ್ತಾವ್ರಿ ನಿಮ್ಗೆ ನಾಗ್ಪುರದಾಗ. ನಾನು ನೋಡ್ದಂಗೆ ತೋರಿಸ್ತಾನೆಲ್ಲ ವಿಡಿಯೋ ನೋಡ್ಕೊತಾರೆ. ನಾ ಎಲ್ಲೆಲ್ಲೋ ಏನೇನೋ ಹೋದ್ರದ್ದು ನೋಡೇನ್ರಿ. ಅವ ಅಣ್ಣ ನಿಂತ ತಂಡಾಪಾನಿ ಐತೆ ಬರ್ರಿ ಅಂತೇಳಿ ಹೋದ್ರತ್ತನ್ರಿ. ಫುಲ್ ಶಾಕ್. ಯಶವಂತಪುರ ಗೋರಖ್ಪುರ ಎಕ್ಸ್ಪ್ರೆಸ್ ಬಂದತ್ರಿ ಬಲ್ಲಾರ್ ಶಾಗ. 5:20 ಟೈಮಿಂಗ್ ಇತ್ತು, 7:20 ಬಂದಿತ್ತು. ಅಂದ್ರೆ 7:14 ಆಗೈತಿ. 10 ನಿಮಿಷ ಸ್ಟಾಪ್ ಐತಿಲ್ಲ. 5 ನಿಮಿಷ ಸ್ಟಾಪ್ ಐತಿಲ್ಲ. 5 ನಿಮಿಷ ಯಾಕೆ ಸ್ಟಾಪ್ ಕೊಡ್ರಿ ಅಂದ್ರೆ ಇಲ್ಲೇ ಲೋಕೋ ಪೈಲಟ್ ಗಾಡಿ ಚೇಂಜ್ ಆಗ್ತಾರೆ. ಇನ್ನು ಸ್ಟಾಪ್ ಮಾಡಿಲ್ಲ. ಮತ್ತು ಇವರು ಚೇಂಜ್ ಆಗತ್ತಾರೆ ರೀ, TCನೂ ಚೇಂಜ್ ಆಗತ್ತಾರೆ. ಇಲ್ಲೇ ಕೇಳೋಣ. ನಮಗೂ ಏನರ ಸೀಟ್ ಗೀಟ್ ಸಿಕ್ಕರೆ ತೊಗೊಳೋಣ, ಭಾಳ ಚಲೋ ಆಗುತ್ತೆ. RIC ಕ್ಲಿಯರ್ ಮಾಡಿಕೊಟ್ರೆ. ಬಟ್ ಇಲ್ಲಿ ಊಟದ್ದು ನೋಡ್ಬೇಕಂದ್ರೆ ಊಟಕ್ಕೆಲ್ಲ ಐತ್ರಿ, ಸಿಗತೈತಿ. ಮತ್ತು ಇಲ್ಲಿ ನಿಮ್ಗೆ ಹಣ್ಣು ಗಿಣ್ಣು ಸಿಗತೈತಿ ರೀ. ದೊಡ್ಡ ಸ್ಟೇಷನ್ ಬಲ್ಲಾರ್ ಶಾ ಮೇನ್ ಸ್ಟೇಷನ್ ಆಗುತ್ತಿದೆ. ಚೆನ್ನೈ ಮತ್ತು ಡೆಲ್ಲಿ ಮೇನ್ ಲೈನ್ ಒಳಗೆ ಭಾಳ ಅಂದ್ರೆ ಭಾಳ ಬಿಸಿಯೆಸ್ಟ್ ಸ್ಟೇಷನ್ ಮತ್ತು ಭಾಳ ಡಿಮ್ಯಾಂಡಿಂಗ್ ಸ್ಟೇಷನ್ ಊರು ಇದೆ. ಮತ್ತು ಎಲ್ಲ ಟ್ರೈನ್ಗಳು ಮೇನ್ ಪ್ರೀಮಿಯಮ್ ಟ್ರೈನ್ಸ್ ಎಲ್ಲ ಸ್ಟಾಪ್ ಅದಾವೆ. ಇಲ್ಲಿ ಪ್ರತಿಯೊಂದು ಸ್ಟಾಪ್ ಅದಾವೆ. ನೋಡೋಣ್ರಿ. ಮತ್ತು ನನಗೂ ಏನರ ತಿನ್ನೋಂಗಾದ್ರೆ ಇಲ್ಲೇ ತೊಗೊಂಡು ತಿಂತೀನಿ, ಇಲ್ಲಾಂದ್ರೆ ಇಲ್ಲ. ಮತ್ತು ಇನ್ನೂ ಹೀಟ್ ವೇವ್ ಐತಿ, ಭಾಳ ಐತಿ. ಭಾಳ ಅದು ಬಿಸಿಗಳು ಹೊಡೆದೈತೆ ರೀ ಮಗಕ್ಕೆ. ನಾನು ಜಾಕೆಟ್ ಹಾಕೊಂಡನಂತಲ್ಲ, ಬಟ್ ಮಗಕ್ಕೂ ಭಾಳ ಹೊಡೆಯತ್ತೈತೆ. ಅದೊಂದು ತಿರಿ ಅದೊಂದು ಥರ ಫೀಲ ಬೇರೆ ಆಗತ್ತೈತೆ ರೀ.
ನನಗೆ ಇನ್ನೊಂದು ಶಾಕ್ ಅನ್ಸಿದ್ದೇನಪ್ಪ ಅಂದ್ರೆ ಅಲ್ಲಿ ಒಬ್ಬ ಅಣ್ಣ ನಮ್ಮ ಕಡೆ ಬರ್ತಾ ಗೊತ್ತ್ರಿ ನೀರಿನ ಬಾಟ್ಲಿ ತುಂಬ ಕೊಡ್ತಾರಲ್ಲ 10 ರೂಪಾಯಿಗೆ ಅವ್ನಿಗೆ ತೆಗ್ದಾರ ಬಿಡ್ರಿ ಅಂಥ ನೀರಿನ ಬಾಟ್ಲಿ ಒಳಗೆ ಕೊಡೋದ್ರಾಗ ಒದ್ರ ಕರೆ ಆಗ್ತದ ಇನ್ನು ಡ್ರಿಂಕಿಂಗ್ ವಾಟರ್ ಇದು ಬರ್ರಿ ಅಂತೇಳಿ ನಾ ಎಲ್ಲಿ ನೋಡಿಲ್ಲ ಇಂಥದ್ದು ಇದು ಫಸ್ಟ್ ಟೈಮ್ ನೋಡತ್ತಿದ್ದ ಅದೊಂದು ಶಾಕ್ ಆತ ನಾನು ನಿಮಗೆ ತೋರಿಸಿದೆ ಅದನ್ನು ನೋಡೋಣ 5 ನಿಮಿಷ ಸ್ಟಾಪ್ ಐತಿ ಡಿಪಾರ್ಟ್ क्या है खाना में अंडा बिरयानी छोड़ के कुछ नहीं वेज नहीं ವೆಜ್ नहीं ಏನರ ಊಟಕ್ಕೆ ಸಿಗುತ್ತೆ ನಾನು ಕೇಳಕ್ಕೆ ಹೋಗಿದ್ದೀನಿ ರೀ ಅಂಡಾ ಬಿರಿಯಾನಿ ಐತಂತ ಮತ್ತು ಇನ್ನೊಂದು ಕಡೆ ಚಿಕನ್ ಬಿರಿಯಾನಿ ಐತಂತ ವೆಜ್ ಸಿಗಂಗಿಲ್ಲ ನಂತರ ನಾ ಈ ಶಾಕ್ ಅದೇ ವೆಜ್ ಸಿಗಂಗಿಲ್ಲ ಅಂತ ಬಟ್ ರೀಸನೇಬಲ್ ರೇಟ್ ಐತ್ರಿ 50 ರೂಪಾಯಿ ಅಂತ ಬಟ್ ನಾ ದೇವ್ರಿಗೆ ಹೊಂಟನ್ರಿ ಇದು ತತ್ತಿಗಿತ್ತಿ ತಿನ್ನೋಕ್ಕಾಗತ್ತೆ ಅದಕ್ಕೆ ಸುಮ್ಮನೆ ಅದು ಇಲ್ಲಿ ನೋಡ್ರಿ ಇಲ್ಲ ಹೇಳ್ದಂಗೆ ಬಾಳೆಹಣ್ಣು ಇದು ಭಾಳ ಮಾರ ಗೊತ್ತದ ಬಟ್ ಇಲ್ಲಿ ಈ ಸೈಡ್ ನಿಮ್ಗೆ ಆಲ್ಮೋಸ್ಟ್ ಇದು ಸಿಗುತ್ತೆ ರೀ ಬಾಳೆಹಣ್ಣು ಇದು ಹಣ್ಣುಗಳು ತಿನ್ನಕ ಇಲ್ಲಿ ನೋಡ್ರಿ ಮತ್ತೆ ಇಲ್ಲ ಹಣ್ಣುಗಳು ತೊಗೊಂಡ್ರೆ ಮತ್ತು ಬಲ್ಲಾರ್ಷಾ ಬಗ್ಗೆ ಮಾತಾಡ್ಬೇಕಂದ್ರೆ ಬಲ್ಲಾರ್ಷಾ ಬರುತ್ತೆ ಚಂದ್ರಪುರ ಡಿಸ್ಟಿಕ್ ಮಹಾರಾಷ್ಟ್ರ ಒಳಗೆ ಇನ್ನು ಚಂದ್ರಪುರ್ಗೂ ಹೋಗ್ತೀವಿ ರೀ ನಾವು ನೆಕ್ಸ್ಟ್ ಸ್ಟಾಪ್ ಅದ ಚಂದ್ರಪುರ ಆದಮೇಲೆ ಡೈರೆಕ್ಟ್ ನಾಗ್ಪುರ ಸಿಗ್ನಲ್ ಆತ್ರಿ ಹೋಗೊಂಬರಿನ ಡಿಪಾರ್ಟ್ ಆದ್ವಿ ರೀ ಬಲ್ಲಾರ್ಷಾಯಿಂದ ಇಲ್ಲೇ ಪುರೇ ಸಿಗತ್ತೈತೆ ರೀ ನಾ ತೊಗೊಲಿಲ್ಲ ಬೆಳಿಗ್ಗಿನೂ ಪುರೇ ಆಗಿತ್ತು ಮತ್ತು ಪುರೇ ಏರ್ಗಟ್ಟು ಬಿಡುತ್ತೆ ರೀ ಹೊಟ್ಟೆ ನೋಡ್ರಿ ಇಲ್ಲಿ ಅಂಗಡಿಯಾಗ ಇದನ್ನು ದ್ರಾಕ್ಷಿ ನೋಡಿದೆ ನಾನು ಮತ್ತು ಬಾಳೆಹಣ್ಣು ನೋಡಿದೆ ಹೆಲ್ದಿ ಆಪ್ಷನ್ಸ್ ಭಾಳ ಅದಾವ ರೀ ಡಿಪಾರ್ಟ್ ಆದ್ವಿ ರೀ ನಾವು ಈಗ ಬಲ್ಲಾರ್ಷಾಯಿಂದ ಕರೆಕ್ಟ್ 2 ತಾಸು ಡಿಲೇ ಆಗಿ ಟ್ರೈನ್ ಎಂಟ್ರ್ ಆಗೈತೆ ರೀ ಇದಕ್ಕೆ ಚಂದ್ರಪುರ ಡಿಸ್ಟಿಕ್ ಮಹಾರಾಷ್ಟ್ರ ಒಳಗೆ ಬಲ್ಲಾರ್ಷಾ ನೋಡ್ರಿ ನೀವು ಎಷ್ಟು ದೊಡ್ಡದಿತ್ತು ಸ್ಟೇಷನ್ ಚಂದ್ರಪುರ ಭಾಳ ಸಣ್ಣದೈತಿ 3 ಪ್ಲಾಟ್ಫಾರ್ಮ್ ಅದಾವ್ರಿ ಇಲ್ಲಿ 2 ಮೇನ್ ಲೈನ್ ಪ್ಲಾಟ್ಫಾರ್ಮ್ ಮತ್ತು ನಿಮ್ಗೆ ಹೇಳ್ಬೇಕಂದ್ರೆ ನಾನು ಇಲ್ಲಿ ಚಂದ್ರಪುರದಾಗ ಈ ವಿಡಿಯೋನ ಎಂಡ್ ಮಾಡ್ಬಿಡೋಣ ಭಾಳ ದೊಡ್ಡದಾತ ಇನ್ನು ನೆಕ್ಸ್ಟ್ ಪಾರ್ಟ್ ಒಳಗೆ ನಾವು ಅಯೋಧ್ಯ ನೋಡೋಣ ರೀ ಮತ್ತು ನಾಗ್ಪುರದ ಇದನ್ನ ಟ್ರೈ ಮಾಡೋಣ ಏನು ಬರ್ಫಿ ಮತ್ತು ನಾ ಊಟ ಏನೇನು ತೋತನೆಲ್ಲ ತೋರಿಸ್ತೀನಿ ಮತ್ತು ನಿಮ್ಗೆ ಬೆಳಿಗ್ಗೆ ಕಾನ್ಪುರ ಲಕ್ನೋ ಮೇನ್ ರೂಟ್ ಹೊಸ ರೂಟ್ ನಮಗದ ಅದನ್ನು ನೋಡೋಣ ಅಂತ ಇಲ್ಲಿ ಮಠ ನೋಡ್ರಿ ಅಂದ್ರೆ ಚಲೋ ಅನ್ಸುತ್ತೆ ಅಂತ ಅನ್ಕೋತೀನಿ ಮುಂದೆ ಹಿಂಗೆ ಇನ್ನೊಂದಷ್ಟು ವಿಡಿಯೋದಾಗ ಸಿಗೋಣ ಅಂತ ಅಲ್ಲಿ ಮಠ ಜೈ ಹಿಂದ್ ಜೈ ಕರ್ನಾಟಕ.